ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಭಗವದ್ಗೀತೆಯ ಕೊನೆಯ ಅಧ್ಯಾಯವಾದ ಮೋಕ್ಷ ಸನ್ಯಾಸ ಯೋಗವನ್ನು ನಾವು ನೋಡ್ತಾ ಇದ್ದೀವಿ. ಇದರ ವಿಸ್ತಾರವನ್ನು ಎಲ್ಲ ಅಂದರೆ ರಿಪಿಟೇಷನ್ ಆಫ್ ದಿ ಓಲ್ಡ್ ಕ್ಲಾಸಸ್ ವಿಲ್ ಬಿ ದೇರ್ ಇನ್ ದಿಸ್. ಎಲ್ಲ ಅಧ್ಯಾಯದ ಸೂಕ್ಷ್ಮವಾದ ವಿಚಾರಗಳನ್ನು ಇದರೊಳಗೆ ಅಡಗಿಸಿಡ್ತಾ ಇದ್ದಾರೆ. ಅದರ ಭಾವವನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. 20 ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಶೀರ್ಷಿಕೆ ಇರ್ಬೇಕಲ್ಲ ಅದಕ್ಕೆ, ಇಲ್ವಾ? ಶಂಕರ ಭಾಷ್ಯಗಳು. ಜ್ಞಾನದಲ್ಲಿ ಗುಣಭೇದದಿಂದ 3 ಬಗೆ. ಜ್ಞಾನದಲ್ಲಿ ಗುಣಭೇದದಿಂದ, ಗುಣಭೇದ ಎಷ್ಟೋ? 3. ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಇವಾಗ ನಾನು ನಿಮಗೆ ಕೆಲವು ಸಾಂಕೇತಿಕವಾದ ವಿಚಾರಗಳನ್ನು ಹೇಳ್ತೀವಿ. ನಮ್ಮ ಭಾರತೀಯ ಸಂಪ್ರದಾಯ ಏನಿದೆ, ಇದು ಶಾಸ್ತ್ರದ ಸಂಕೇತ. ಶಾಸ್ತ್ರದ ಸಂಕೇತ ಅಂದ್ರೇನು? ಯಾರು ಹೇಳಬೇಕಾದ್ರೂ ಊಹೆ ಮಾಡ್ಕೋಬೋದು. ಇದು ಪೂರ್ವ ದಿಕ್ಕು ಅಂತ ಹೇಳ್ತೀನಿ ಅಲ್ವಾ? ಅಮೇರಿಕಾಗೆ ಹೋದ ಇದು ಪೂರ್ವ ದಿಕ್ಕಲ್ಲ, ಅದು ಪೂರ್ವ ಅಂತ ಹೇಳ್ತಾರೆ. ಸಂಕೇತ ತಾನೇ ಅದು. ಊನಿ ಇಲ್ಲನ್ನೇ ದಬಾಯಿಸ್ಬೇಕು. ನೀವೆಲ್ಲ ಏನು ದಬಾಯಿಸೋದೇ ಇಲ್ಲ. ಕೈಕು ಜಂಜೆಟ್ಟೆ ಅಂತ ಸಾಬಿಡ್ತಾರ ಅಲ್ಲ. ಆಮೇಲೆ ಕ್ಯೋ ಪೈಸಾ ದೇತಾ ಚಾವಲ್ ದೇತಾ ಬಸ್ಸೆ ಅಷ್ಟೇ ಅಲ್ಲ ಮಣಿ. ಏನು ಕೇಳಬೇಕು, ಕೇಳ್ತಾ ಇರಬೇಕು. ಏನು ಹೇಳ್ತಾರೆ ನೋಡಿ, ಇವಾಗ ಎಲ್ಲವೂ ಯಾಕೆ ಈ ಭಾರತೀಯ ಸಂಪ್ರದಾಯವು ಬೇರೆ ಜಗತ್ತಿನ ಬೇರೆ ಭಾಗದಲ್ಲಿ ಪ್ರಸಿದ್ಧವಾಗಿಲ್ಲ ಅಂದರೆ ಸಂಕೇತ ಮಾತ್ರ ಇದು. ಇಟ್ ಓನ್ಲಿ ಇಂಗಿತ ಅಷ್ಟೇ. ಆದರೆ ಅದು ನೋಡೋದು ಇನ್ನೊಂದಿರುತ್ತೆ. ಅದಕ್ಕೆ ಅರ್ಥ ಏನು ಅಂದರೆ, ಪ್ರತಿಯೊಂದು ಪದಕ್ಕೂ ಅರ್ಥ ಬೇಕಾದಷ್ಟಿರುತ್ತೆ. ಭಾವ ಮಾತ್ರ ಭಾವ ಮುಯ್ಯುವ ಅವ್ಯಯ ವೀಕ್ಷತೆ. ಏನು ಹೇಳ್ತಾರೆ ನೋಡೋಣ. ಮೊದಲು ಜ್ಞಾನಕ್ಕೆ 3 ಬಗೆಯನ್ನು ಹೇಳುತ್ತಾನೆ. 3 ಬಗೆ. ಭೂತಗಳಲ್ಲಿಯೂ ಅವ್ಯಯವಾದ ಒಂದೇ ಭಾವವನ್ನು, ವಿಭಕ್ತವಾಗಿರುವ ಅವುಗಳಲ್ಲಿ ಅವಿಭಕ್ತವಾಗಿರುವ ಒಂದೇ ಭಾವವನ್ನು ಯಾವುದರಿಂದ ಕಾಣುತ್ತಾನೋ ಆ ಜ್ಞಾನವನ್ನು ಸಾತ್ವಿಕ ಎಂದು ತಿಳಿ. ಅವಿಭಕ್ತ ಅಂದ್ರೇನು? ಅಡಗಿರುವ, ಕುಳಿತಿರುವ, ಮುಚ್ಚಿಟ್ಟುಕೊಂಡಿರುವ, ಸತ್ಯವಾದ ಅಂತ ಅರ್ಥ. ಇದೇ ಸತ್ಯ. ಅದಕ್ಕೆ ಇಲ್ಲೇನು ಅಂದರೆ ಸಂಕೇತ 3 ಹೇಳ್ತಾರೆ. ಜ್ಞಾನವನ್ನು ಸಂಕೇತವಾಗಿ ದೇವ ಅಂದಿದೆ, ಅಥವಾ ವೇದ ಅಂದಿದೆ, ಅಥವಾ ದೇವ. 2ನೇದು ಜೀವ ಅಂದಿದೆ, ಅದನ್ನು ಕರ್ಮವನ್ನು ಜೀವ ಅಂತ ಕರೆದಿದ್ದಾರೆ. 3ನೇದು ದೇಹಭಾವ. ಹಿಂದೆ ನಾ ಭಾಳ ಪ್ರವಚನ ಮಾಡುವಾಗ ಮೊದಲು ಹೇಳ್ತಾ ಇದ್ರೆ, ದೇಹಾತ್ಮಭಾವ, ಜೀವಾತ್ಮಭಾವ, ಮಹಾತ್ಮಭಾವ, ಪರಮಾತ್ಮಭಾವ. ಆಮೇಲೆ ಪರಮಾತ್ಮನಲ್ಲಿ ಭಾವ ಮಾತ್ರ, ಭಾವಮುಭಯ ವೀಕ್ಷತೆ. ಅದಕ್ಕೆ ಅರ್ಥ ಹೇಳ್ತಾರೆ ಇವಾಗ ಕೇಳಿ. ಭಾಷ್ಯಾರ್ಥ: ಸರ್ವಭೂತಗಳಲ್ಲಿಯೂ ಅವ್ಯಕ್ತವೇ ಮುಂತಾಗಿ ಸ್ಥಾವರದವರೆಗಿನ ಎಲ್ಲಾ ಭೂತಗಳಲ್ಲಿಯೂ ಯಾವ ಜ್ಞಾನದಿಂದ ಒಂದೇ ಭಾವವನ್ನು ಎಂದರೆ ವಸ್ತುವನ್ನು, ಇಲ್ಲಿ ಭಾವ ಎಂಬ ಮಾತು ವಸ್ತುಗಳನ್ನು ಹೇಳುತ್ತದೆ, ಒಂದೇ ಆತ್ಮವಸ್ತುವನ್ನು ಎಂದು ಅರ್ಥ. ಅವ್ಯಾಕೃತದಿಂದ ಹಿಡಿದು ಕಾರಣ ಬ್ರಹ್ಮದಿಂದ ಮೊದಲಾಗಿ ಎಂದು ಅರ್ಥ. ಇವಾಗ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇದು ಸರ್ವಭೂತ ಆಯಿತು ಅಲ್ವಾ? ಬೇರೆ ಬೇರೆ ನೋಡೋಕ್ಕೆ ಇದೆ ಅಲ್ವಾ? ಒಂದೊಂದರಲ್ಲೂ ವಿಶೇಷವಾಗಿ ಇರತಕ್ಕಂಥ ಅದರ ಕಾರ್ಯಗಳು ಏನಾಗಿದೆ? ಪರಮಾತ್ಮವೇ ಆಗಿದೆ. ಬೇರೆ ಅಲ್ಲ. ಅದು ನೋಡೋದಕ್ಕೆ ಬೇರೆ ಬೇರೆ ಥರ ಕಾಣುತ್ತೆ. ಆಕಾಶ ಅಂದರೆ ಬೇರೆ, ವಾಯು ಅಂದರೆ ಬೇರೆ, ಅಗ್ನಿ ಅಂದರೆ ಬೇರೆ, ವರುಣ ಅಂದರೆ ಬೇರೆ, ಭೂಮಿ ಅಂದರೆ ಬೇರೆ ಅಲ್ವಾ? ಹೌದಲ್ವಾ? ಬೇರೆ ಬೇರೆ ಕಾಣುತ್ತದೆ, ಆದರೆ ಬೇರೆ ಬೇರೆ ಇರುವುದಿಲ್ಲ. ಎಲ್ಲದಕ್ಕೂ ಅಸ್ತಿತ್ವವು ಪರಮಾತ್ಮನೇ ಮೂಲವಾಗಿದ್ದಾನೆ ಎಂಬುದು ಅವ್ಯಯವಾಗಿದೆ. ಅವ್ಯಯ ಅಂದರೆ ನಾಶವಾಗೋದೇ ಇಲ್ಲ. ಎಲ್ಲ ಕಾಲದಲ್ಲೂ ಆಕಾಶ ಇದೆ, ಇದೆ ಅಲ್ವಾ? ಎಲ್ಲ ಕಾಲದಲ್ಲೂ ವಾಯು ಇದೆ, ಎಲ್ಲ ಕಾಲದಲ್ಲೂ ಅಗ್ನಿ ಇದೆ, ಎಲ್ಲ ಕಾಲದಲ್ಲೂ ವರುಣ ರಸ ಇದ್ದಾನೆ, ಎಲ್ಲ ಕಾಲದಲ್ಲೂ ಗಂಧ ಇದೆ, ಇದೆಯಲ್ವಾ? ಗಂಧ ಬೇರೆ ಬೇರೆ ಆಗ್ಬೋದು, ಆದರೆ ಗಂಧ ಅನ್ನೋದು
ಇದ್ದೇ ಇದೆ, ಹೌದಲ್ವಾ? ಈ ತನ್ಮಾತ್ರೆಗಳು ಏನಿದೆ ಇದು ಪಂಚಭೂತಗಳಿಗೆ ಇರತಕ್ಕಂಥ ಸಂಕೇತ ಹೌದಲ್ವಾ? ಅದಕ್ಕೋಸ್ಕರನೇ ಜ್ಞಾನವನ್ನು ದೈವಕ್ಕೆ ಹೇಳಿದೆ, ಕರ್ಮವನ್ನು ಜೀವಕ್ಕೆ ಹೇಳಿದೆ. ಅಂದರೆ ಅದೆರಡನ್ನೂ ಬಿಟ್ಟು ದೇಹವೇ ನಾನು, ಅದಕ್ಕಿಂತ ಮುಂದೆ ನನಗೇನು ಗೊತ್ತಾಗಲ್ಲ ಅನ್ನೋ ಒಂದು ವರ್ಗ ಇದೆ, ಅದು ದೇಹ. ಅದಕ್ಕೋಸ್ಕರ ದೇಹವೇ ಆತ್ಮ, ದೇಹವೇ ನಾನು, ಅದು ಬಿಟ್ಟು ಬೇರೆ ಯತ್ನ ಇಲ್ಲ. ಇನ್ನೊಂದು ಪರಮ ಸತ್ಯ ಇದೆ ಅಂತ ಗೊತ್ತಿಲ್ಲ. ಜೀವ ಇದ್ರೇ ಕರ್ಮ, ಇಲ್ಲದಿರಲಿಲ್ಲ. ಅದಕ್ಕೋಸ್ಕರ ಕರ್ಮವನ್ನು ಜೀವ ಅಂತ ಹೇಳ್ಯಾರೆ. ಏನಂತ ಹೇಳ್ತಾರೆ ವಿಸ್ತಾರ ನೋಡೋಣ. ಅವ್ಯಯವಾದ ತನ್ನಿಂದಲಾಗಲಿ ತನ್ನ ಧರ್ಮದ ಮೂಲಕವಾಗಲಿ ಸವೆಯದ ಕೂಟಸ್ಥವಾದ ಎಂದು ಅರ್ಥ. ಕೂಟಸ್ಥವಾದ ಅಂದರೆ ಇರುವ, ಒಂದೇ ಥರ ಇರುವ, ಯಾವಾಗಲೂ ಇರುವ ಕೂಟಸ್ಥ ಅಲ್ವಾ? ಇವಾಗ ಆ ಕೂಟಿಗೆ ಕೂಟು ನಮ್ಮಲ್ಲೆಲ್ಲ ಮಾಡ್ತೇವಲ್ಲ, ಕೂಟೆಲ್ಲ ಮಾಡ್ತೀರಲ್ವ? ಹೆಂಗಸರಿಗೆಲ್ಲ ಕೂಟು ಅಂದ್ರೆ ಅನ್ನೋದು ಗೊತ್ತು. ಆ ಕೂಟಿಗೆ ಕೆಲವು ವಿಶೇಷ ತರಕಾರಿಗಳಿದೆ, ಅದು ಬಿಟ್ಟು ಬೇರೆ ಹಾಕಲ್ಲ. ಜೊತೆಗೆ ಕೂಟಿಗೆ ಮೆಣಸಿನ್ಕಾಯಿ ಹಾಕುವಲ್ಲ, ಮೆಣಸು ಪುಡಿ ಹಾಕ್ತೀರಾ? ಮೆಣಸು ಹಾಕ್ತಾರೆ. ಮೆಣಸಿಗೂ ಮೆಣಸಿನ್ಕಾಯಿಗೂ ವ್ಯತ್ಯಾಸ ಇದೆಯಲ್ಲ ಅಲ್ವಾ? ಅದರಿಂದ ಕೂಟಸ್ಥ ಅಂದರೆ ಒಟ್ಟಿಗೆ ಇರುವ ಎಲ್ಲ ತರಕಾರಿಗಳನ್ನು, ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು ಕೂಟ್ಲಿಗೆ, ಹೌದಲ್ವಾ? ಅದರಿಂದ ಅದನ್ನ ಕೂಟು ಅಂತ ಕರೀತಾರೆ. ಅದನ್ನು ಆ ಕೂಟಸ್ಥ ಅಂದರೆ ಅದರಲ್ಲಿ ಇರುವ, ಅಡಿಗಿರುವ ಅದರ ಕೂಟಿನ ರುಚಿನೇ ಬೇರೆ. ಅಲ್ಲಿ ಏನಿದೆ, ಭಗವಂತ ಇದ್ದಾನೆ, ಅದಕ್ಕೆ ಆ ರುಚಿ ಇದೆ. ಅದಕ್ಕೋಸ್ಕರ ಕೂಟಸ್ಥ ಅನ್ನುವ ಪದವನ್ನು ಇಲ್ಲಿ ವ್ಯಾಸರು ಬಳಸಿದ್ದಾರೆ. ಅದನ್ನು ಯಾವ ಜ್ಞಾನದಿಂದ ಈಕ್ಷತೆ ಕಂಡುಕೊಳ್ಳುತ್ತಾನೋ ಮತ್ತು ಆ ಭಾವವು ಅವಿಭಕ್ತ ಎಂದು ಬೇರೆ ಬೇರೆಯ ದೇಹಕ್ಕೂ ವಿಂಗಡವಾಗಿಲ್ಲದೆ ಬೇರೆ ಬೇರೆಯ ದೇಹಗಳು ವಿಂಗಡವಾಗಿರುತ್ತಿದ್ದರೂ ಆ ಆತ್ಮವಸ್ತುವು ವಿಭಕ್ತವಾಗಿಲ್ಲ ಎಂದು ಆಕಾಶದಂತೆ ನಿರಂತರವಾಗಿರುವುದೆಂದು ಎಂದರ್ಥ. ಗೊತ್ತಾಗುತ್ತಲ್ಲ ನಿಮಗೆ? ಇವಾಗ ಎಲ್ಲ 100 ಜನ ಊಟಕ್ಕೆ ಕೂತಿರ್ತಾರೆ, ಒಬ್ಬೊಬ್ಬ ಬಾಳೆ ಎಲೆದಿದ್ದು ಒಂದೊಂದೊಂದು ತಿರ್ತಾನೆ. ಎಲ್ರಿಗೂ ಸಿಕ್ಕಿದ್ದೇನು? ಕೊನೆಯಲ್ಲಿ ಹೇಳಿದ್ರಲ್ಲ ಅದು. ಎಲ್ಲರಿಗೂ ನಂಗೆ ತೃಪ್ತಿ ಆಯಿತು, ಯಾವುದನ್ನು ತಿಂದೆ ಅಂತ ಕೇಳಲ್ಲ ಯಾರು, ಹೌದಾ? ಆದರೆ ತಿಂದಿದ್ದು ಮಾತ್ರ ಬೇರೆ ಬೇರೆ, ಆದರೆ ಆಗಿದ್ದು ತೃಪ್ತಿನೇ, ಹೌದಲ್ವಾ? ಏನೇ ಸಾರನ ತಿಂತೆ, ಸಾರಲ್ಲೇ ನನಗೆ ತೃಪ್ತಿ, ಮಜ್ಜಿಗೆ ಹುಳಿಲಿ ಒಬ್ಬಂಗೆ ತೃಪ್ತಿ, ಕೋಸಂಬರಿ ಒಬ್ಬಂಗೆ ತೃಪ್ತಿ, ಹೌದಲ್ವಾ? ಏನು ಇಲ್ಲ, ಬರೀ ಬಾಳೆ ಎಣ್ಣೆ ತಿಂತಾನೆ, ಅವನಿಗೆ ಯಾವ ತೃಪ್ತಿ? ವಿಚಿತ್ರವಾಗಿದೆ ಇದೆ ಪ್ರಪಂಚ, ಹೌದಲ್ಲ? ಮೊನ್ನೆ ನಾನು ಫಂಕ್ಷನ್ಗೆ ಹೋಗಿದ್ದೆ, ಊಟ ಮಾತ್ರ ಮಾಡಲಿಲ್ಲಪ್ಪ ಅಂತಾನೆ. ಕೇಳಿದೆ ಹೇಗಿತ್ತೆ? ಹೈ ಕ್ಲಾಸ್ ಆಗಿತ್ತು ಅಂತಾನೆ. ಅವನೆಲ್ಲೋ ದರ್ಶನಲ್ಲಿ ತಿಂದಿರ್ತಾನೆ. ಯಾವುದಕ್ಕೂ ಅರ್ಥವೇ ಇಲ್ಲ ಈ ಜಗತ್ತಲ್ಲೇ. ಅರ್ಥವನ್ನು ಅರ್ಥಹೀನವಾಗಿ ಮಾಡುವುದೇ ಬದುಕು. ಅದಕ್ಕಿಂತ ಇನ್ನೇನು ಹೇಳಲಿ? ಅರ್ಥಹೀನ. ಒಬ್ಬೊಬ್ಬಗೊಂದೊಂದು ಅವನದೊಂದು ಬಾಳನೆ, ಇವನೊಂದು ಅವನು ಬದುಕಿರ್ತಾನೆ, ಇವನು ಬದುಕಿರ್ತಾನೆ, ಇಬ್ಬರು 80 ವರ್ಷ ಬದುಕಿರ್ತಾರೆ ಅಲ್ವಾ ಪ್ರಸಾದ್? ಏನು ಮಾಡ್ತೀರ ಅವಾಗ? ವಯಸ್ಸಿಲ್ಲ ಅವ್ರು ಬದುಕಿರೋದನ್ನು ನೋಡಿ ಏನು ಪರವಾಗಿಲ್ಲ ಪೂರ್ಣಾಯುಸು ಅಂತ ಹೇಳೋದು, ಅಥವಾ ಪೂರ್ಣಾಯುಸು ಅಂದ್ರೇನು? ಪೂರ್ಣವಾಗುವ ಆಯಸ್ಸು ಯಾವ್ದಾದ್ರು ಇದೆಯೋ? ಇಲ್ಲ. ಯಾಕೆ ಪೂರ್ಣಾಯುಸು ಅಂತ ಕರಿತೀವಿ ನಾವು? ಅಂದರೆ ಬೇರೆಯವ್ರಿಗಿಂತ ಅವನು ಸ್ವಲ್ಪ ಜಾಸ್ತಿ ವರ್ಷ ಇದ್ದ. 125 ವರ್ಷ ಶ್ರೀಕೃಷ್ಣ ಇದ್ದ. 125 ವರ್ಷ ಅದನ್ನ ಪೂರ್ಣಾಯುಸು ಅಂತ ಕರೆಯೋಣ? ಏನು ಪ್ರಸಾದ್, ಮಂಜು, ಯಾರು ಹೇಳಿ, ಪೂರ್ಣಾಯುಸು ಅಂದ್ರೆ ಏನು? 100% ಹೇಗೆ? ಏನು ಪೂರ್ಣ ಅಂದ್ರೆ ಏನಾಗದೆ? ಒಂದೇ ಒಂದು ಉತ್ತರ. ಆ ಪರಮಾರ್ಥವನ್ನು ತಿಳ್ಕೊಂಡ ಕ್ಷಣಕ್ಕೆ ಅವನಿಗೆ ಅಲ್ವಾ? ಆದರೆ ಒಂದೇ ಒಂದು ಉತ್ತರ ಇದೆ ಅಧ್ಯಾತ್ಮದಲ್ಲಿ. ಬಯಕೆ ಇಲ್ಲದವನಿಗೆ ಅವನು ಯಾವಾಗ ಸತ್ರು ಪೂರ್ಣಾಯುಸೆ. ಈಗ ಶಂಕರ ಭಗವತ್ಪಾದರು ಎಷ್ಟು ವರ್ಷ ಇದ್ರು? 30. ಪೂರ್ಣಾಯುಸು ಅಲ್ಪಾಯುಸು? ಅವ್ರಿಗೇನು ಬೇರೆ ಬಯಕೆನೇ ಇರಲಿಲ್ಲ. ಮನುಷ್ಯನಾಗಿ ಬದುಕಬೇಕಾಗಿ ಇರಬೇಕಾದ ಯಾವ್ಯಾವ ಬಯಕೆಗಳಿದೆಯೋ ಅದ್ಯಾವುದೂ ಇಲ್ಲ. ದುಡ್ಡು, ಕಾಸು, ಆಸ್ತಿ, ಯಾವುದೂ ಇರಲಿಲ್ಲ. ಒಂದು ಮೂಟೆ ದುಡ್ಡು ಬಂದಾಗಲೂ ನನಗೆ ಇದರಿಂದ ಏನು ಪ್ರಯೋಜನ, ಆ ಹುಡುಗ ಎಲ್ಲರಿಗೂ ಹಂಚ್ಬಿಡಿ ಅಂದರು ಅಂತ ನಾವು ಓದಿರೋದು. ಹೌದಲ್ವೋ ಗೊತ್ತಿಲ್ಲ ನಮಗೆ.
ಅದರಿಂದ ಒಂದು ಬೈಕ್ಗಳಿಲ್ಲದೆ ಇರುವುದು, ಎರಡನೆಯದು ಎಂದು ಇದ್ದರೂ ಕೂಡ, ಎಷ್ಟೇ ವರ್ಷ ಇದ್ದರೂ ಕೂಡ ಬೈಕ್ಗಳು ಇಂಗುವುದಿಲ್ಲ ಎಂಬ ನಿಶ್ಚಿತವಾದ ನಿರ್ಧಾರವನ್ನು, ಜ್ಞಾನವನ್ನು ಉಳ್ಳವನು ಯಾರೋ ಅವನಿಗೆ ಅದು ಗೊತ್ತಿರುತ್ತೆ. ಅಂಥವನು ಜ್ಞಾನಿ. ಅಂಥವನು ಏನು, ಎಂಥ ಜ್ಞಾನಿ? ಸಾತ್ವಿಕ ಜ್ಞಾನಿ. ಈ ಪ್ರಪಂಚದಿಂದ ನನಗೆ ಆಗಬೇಕಾದದ್ದೇನೂ ಇಲ್ಲ, ನನ್ನಿಂದ ಈ ಪ್ರಪಂಚಕ್ಕೆ ಆಗೋದು ಇನ್ನೇನೂ ಇಲ್ಲ. ಶಂಕರ ಭಗವತ್ಪಾದರು ಇವತ್ತು ಬದುಕಿದ್ರು ಕೂಡ ಭಗವದ್ಗೀತೆ ಹೇಳ್ತಾನೇ ಇರೋರೇ ಹೊರತು ಮುಗಿಯದ? ಭಗವದ್ಗೀತೆ ಮುಗಿಯುವಂತಹ ಗ್ರಂಥವ? ಅದಕ್ಕೋಸ್ಕರ ಯಾವುದು ಮೋಕ್ಷಶಾಸ್ತ್ರ ಹಿಂದಿನವರಿಗೆ ಮೋಕ್ಷಶಾಸ್ತ್ರ ಆಗಿತ್ತೋ ಅದು ಈಗಿನ ಕಾಲದವರಿಗೆ ಜೀವನ ಧರ್ಮ ಯೋಗ ಅಂತ ಡಿ ವಿಜಯವ್ರು ಹೇಳಿರೋದು. ನಮ್ಮ ಕಾಲದ ದಾರ್ಶನಿಕರು ಏನು ಹೇಳ್ತಾರೆ ನೋಡಿ. ಹೀಗೆಂದು ಯಾವ ಜ್ಞಾನದಿಂದ ಕಂಡುಕೊಳ್ಳುತ್ತಾನೋ ಆ ಜ್ಞಾನವನ್ನು ಅದ್ವೈತಾತ್ಮ ವಿಷಯವಾಗಿರುವ ಸಾಕ್ಷಾತ್ತಾಗಿ ಸಮ್ಯಕ್ ದರ್ಶನವೇ ಆಗಿರುವ ಜ್ಞಾನವನ್ನು ಸಾತ್ವಿಕವು ಎಂದು ತಿಳಿ ಅರ್ಥ. ಅವು ಯಾವ ಜ್ಞಾನವೋ ತಿಳಿದ ಮೇಲೆ ಮತ್ತೆ ವಾಪಸ್ಸು ಅನುಮಾನ ಪಡುವುದಿಲ್ಲವೋ, ಅದರೊಳಗೆ ನೆಲೆ ನಿಂತಿರುತ್ತದೋ ಅದು ಸಾತ್ವಿಕ ಜ್ಞಾನ. ಮುಂದಕ್ಕೆ ಹೋಗಿ ನೋಡಬೇಕು. ಅಲ್ಲ, ನೆನ್ನೆ ತನಕ ಆಗಿತ್ತು, ಇವತ್ತು ಯಾಕೋ ಬೇರೆ ಥರ ಇನ್ನೂ ಸ್ವಲ್ಪ ಇದೆ ಬಾಕಿ. ಬಾಕಿ ಉಳಿಯಲೇ ಕೂಡುದು. ಪರಮಾತ್ಮನ ವಿಚಾರದಲ್ಲಿ ಇನ್ನೊಂದು ಯಾವುದೋ ಇದೆ ಅಂತ ನಿಮಗೆ ತಲೆಯಲ್ಲಿ ನಿಲ್ಲ ಕೂಡೋದು, ಆಗ ಅದು ಸಾತ್ವಿಕ ಜ್ಞಾನ ಆಗುತ್ತದೆ ಅಂತ ಅರ್ಥ. ನನಗೆ ಅನುಭವ ಬಂದಿರೋದು. ಆಮೇಲೆ ಇನ್ನು ದ್ವೈತ ದರ್ಶನಗಳಿರುವ ಅವು ಸರಿಯಾದ ಜ್ಞಾನಗಳಲ್ಲದೆ ರಾಜಸವೂ ತಾಮಸವೂ ಆಗಿರುವುದರಿಂದ ನೇರಾಗಿ ಸಂಸಾರ ನಾಶಕ್ಕೆ ಕಾರಣವಾಗಿರುವುದಲ್ಲ ಎಂದು ಹೇಳುತ್ತಾನೆ. ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿದಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಹೇಳಿರೋದೆಲ್ಲವೂ ಪ್ರಪಂಚದಲ್ಲಿ ಇರುವ ಎಲ್ಲ ಜನಗಳನ್ನೂ ಸೇರಿಸಿ ಇರುವ ಸಂಕೇತ ಭಾಷೆ, ಸಂಕೇತವಾದ ವಾಕ್ಯಗಳು, ಸಂಕೇತವಾದ ಅರ್ಥಗಳು. ಅರ್ಥ ಮಾಡ್ಕೊಳ್ಳಿ. ದ್ವೈತ ಅದ್ವೈತ ಅನ್ನೋದು ಬೇರೆ ಯಾವುದೋ ಒಂದು ಇದು ತಿಳ್ಕೊಬೇಡಿ. ಎಲ್ಲರೂ ಎಲ್ಲರಿಗೂ ಇರ್ತಾರೆ. ನಮ್ಮಲ್ಲೂ ನಿಮ್ಮಲ್ಲೂ ಕೂಡ ಅದ್ವೈತ ಏನಿದೆ ಬಿಟ್ಟು ಬೇರೆ ವಿಶಿಷ್ಟ ಅದ್ವೈತ, ದ್ವೈತ ಎಲ್ಲನೂ ಇದೆ. ಅದನ್ನು ವಿಂಗಡಣೆ ಮಾಡಿ ನೋಡುವಂಥದ್ದು ಬೇಕಾದರೆ ಏನು ಮಾಡಬೇಕು ನಾವು? ನಿತ್ಯಾನಿತ್ಯ ವಸ್ತು ಇರಬೇಕು. ಅದಾದಾಗಲೇ ನಿಮ್ಗೆ ಅದ್ವೈತ ಏನು ಅಂತ ಗೊತ್ತಾಗತ್ತೆ ಮುಂದೆ. ಯಾವ ಜ್ಞಾನವು ಸರ್ವಭೂತಗಳಲ್ಲಿಯೂ ಪೃಥಗ್ವಿಧವಾದ ನಾನಾ ಭಾವಗಳನ್ನು ಪೃಥಕ್ಕಾಗಿಯೇ ತಿಳಿಯುತ್ತದೆಯೋ ಆ ಜ್ಞಾನವನ್ನು ರಾಜಸ ಎಂದು ತಿಳಿ. ಪೃಥಕ್ಕಾಗಿಯೇ ಒಂದೊಂದು ಶರೀರಕ್ಕೂ ಬೇರೆಯಾಗಿ ಮತ್ತೊಂದೆಂದು ಯಾವ ಜ್ಞಾನವು ನಾನಾ ಭಾವರುಗಳನ್ನು ಭಿನ್ನರಾದ ಆತ್ಮರನ್ನು ಪೃಥಗ್ವಿಧರಾಗಿರುವರೆಂದು, ಬೇರೆ ಬೇರೆಯ ಪ್ರಕಾರವಾಗಿರುವರೆಂದು, ಬೇರೆ ಬೇರೆಯ ಸ್ವರೂಪದವರೆಂದು ಯಾವ ಜ್ಞಾನವು ಎಲ್ಲ ಭೂತಗಳಲ್ಲಿಯೂ ಬೇರೆ ಬೇರೆಯದೆಂದು ತಿಳಿಯುವುದೋ ಅರಿಯುತ್ತಿರುವುದೋ ಜ್ಞಾನವು ಕರ್ತೃ ಎಂಬುದು ಆಗುವ ಹಾಗಿಲ್ಲವಾದ್ದರಿಂದ ಯಾವ ಜ್ಞಾನದಿಂದ ಆತ್ಮರು ಬೇರೆ ಬೇರೆ ಎಂದು ಅರಿಯುತ್ತಾನೋ ಎಂದು ಅರ್ಥ. ಆ ಜ್ಞಾನವನ್ನು ರಾಜಸ ಎಂದು ರಜೋಗುಣದಿಂದ ಆದದ್ದೆಂದು ತಿಳಿ. ಇದು ಎರಡನೇ ವರ್ಗ. ಒಂದನೇ ವರ್ಗ ದೈವ ಒಂದೇ, ಎಲ್ಲವೂ ಅದೇ ಮಾಡೋದು. ಎರಡನೇದು ಅದು ದೈವ. ಎರಡನೇದು ಜೀವ. ಜೀವ ಇರುವವರೆಗೂ ಈ ದ್ವೈತ ಭಾವ ಹೋಗೋದಿಲ್ಲ. ಎಲ್ಲರಿಗೂ ಗಂಡಂಗೊಂದು ಭಾವ, ಹೆಂಡತಿಗೊಂದು ಭಾವ. ನೋಡಿ, ಅವನೊಂಥರ ಇವನೊಂಥರ, ಇಬ್ಬರು ಒಂದೇ ಥರ ಇದ್ದಾರೆ, ಆದರೆ ಬೇರೆ ಬೇರೆ ಥರ ಇದ್ದಾರೆ. ಹೌದಲ್ವ? ಬ್ರಾಹ್ಮಣರಲ್ಲೇ 3 ಥರ: ಜುಟ್ಟು ಬಿಟ್ಟೋರೊಬ್ಬರು, ಜುಟ್ಟು ಬಿಡದೇ ಇರೋರೊಬ್ಬರು, ಕಚ್ಚೆ ಹುಟ್ಟಿರೋರೊಬ್ಬರು, ನಾಮ ಹಾಕೋರೊಬ್ಬರು, ವಿಭೂತಿ ಇಟ್ಕೋರೊಬ್ಬರು, ಮುದ್ರೆ ಹಾಕೋರೊಬ್ಬರು, ಬೇರೆ ಬೇರೆ ಥರ ಕಾಣ್ತಾರ ಇಲ್ವಾ? ಅದರಂತೆ ಅದನ್ನು ಆದದೇ ಭಾವದಲ್ಲಿ ತಿಳ್ಕೊಳ್ಳುವಂಥ ಜ್ಞಾನ ಯಾವುದಿದೆಯೋ ಅದು ಎರಡನೇದು ರಾಜಸ. ಅಂದರೆ ಕರ್ಮವೇ ಪ್ರಧಾನವಾಗಿರುವುದು. ಕರ್ಮವೇ ಪ್ರಧಾನ ಆಗಿದೆ. ಆದ್ದರಿಂದ ಇದನ್ನು ರಾಜಸ ಎಂದು ಕರೆಯಲಾಗಿದೆ. ಸಂಕೇತ ಮುಂದೆ ಶರೀರ, ಮನಸ್ಸು ಮುಂತಾದ ಉಪಾಧಿಗಳನ್ನು ಆತ್ಮಸ್ವರೂಪಕ್ಕೆ ಬೆರೆಸಿಕೊಂಡು ಆತ್ಮರು ಬೇರೆ ಬೇರೆಯ ಸ್ವರೂಪದವರೆಂದು ತಿಳಿಯುವ ಜ್ಞಾನವು ಅಂತ ಅರ್ಥ. ಯೋಚನೆ ಮಾಡಿ. ಇವಾಗ ಅಂದರೆ ನಾನು ಬ್ರಾಹ್ಮಣ, ನೀವು 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 ಅಂತ ಕೇಳೋದು. ಪೃಥಕ್ 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 ಬೇರೆ ಬೇರೆ ನೋಡ್ತಾ ಇರೋದು. ಆದರೆ ಅದ್ವೈತದಲ್ಲಿ
ಇಡೀ ಜನಾಂಗವನ್ನು, ಇಡೀ ಮಾನವ ಜನಾಂಗವನ್ನು, ಇಡೀ ಪ್ರಪಂಚವನ್ನು ಅಂದರೆ ಪ್ರಪಂಚ, ಪಂಚದಿಂದ ಪ್ರಕಟವಾದ ಎಲ್ಲವನ್ನು, ಮರ ಗಿಡ ಬಳ್ಳಿ ಎಲ್ಲನೂ ಸೇರಿಸಿ ಪರಮಾತ್ಮನೇ ಇದಕ್ಕೆ ಕಾರಣ. ಅವನು ಇರುವುದಕ್ಕೂ ಈ ಸೃಷ್ಟಿ ಇರುವುದಕ್ಕೂ ಅದು ಬರುವುದಕ್ಕೂ ಮತ್ತು ಹೋಗುವುದಕ್ಕೂ ಏಕವಾಗಿದೆ. ಅದನ್ನು ನಾವು 3 ಬಗೆಯಾಗಿ ನೋಡ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ ಬೇರೆ ಬೇರೆಯಾಗಿ ನೋಡ್ತೀವಿ. ದೃಷ್ಟಿಭೇದ ಇದೆ ಹೊರತು ಅಲ್ಲಿ ಸೃಷ್ಟಿಭೇದ ಇಲ್ಲ, ಏಕವಾಗಿದೆ, ಅಲ್ಲಿ ತಾರತಮ್ಯ ಇಲ್ಲ ಅಂತ ತೋರಿಸ್ಕೊಡುತ್ತೆ. ಅದನ್ನು ಹೇಳಿದ ಪೃಥಕ್ ಬೇರೆ ಬೇರೆಯಾಗಿ ಇರುವುದನ್ನು ಬೇರೆ ಬೇರೆಯಾಗಿಯೇ ತಿಳಿದುಕೊಳ್ಳುವುದಿದೆ. ಅದು ರಜೋಗುಣದಿಂದ ಆದದ್ದು ಅಂತ ತಿಳಿಯತಕ್ಕದ್ದು. ಗೊತ್ತಾಯ್ತು ರಮೇಶ್? ಏನು ಹೂನಿಲ್ಲ. ಆಮೇಲೆ ಯತ್ತು ಕೃಷ್ಣವದೇ ಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಆದರೆ ಯಾವುದು ಒಂದು ಕಾರ್ಯದಲ್ಲಿ ಕೃಷ್ಣ ಎಂಬಂತೆ ಸಕ್ತವಾಗಿರುವುದೋ, ಅಹೈತುಕವಾಗಿ ಅತತ್ವಾರ್ಥವಾಗಿ ಅಲ್ಪವಾಗಿರುವುದು ಅದು ತಾಮಸ ಎನಿಸುವುದು. ಆದರೆ ಯಾವ ಜ್ಞಾನವು ಕೃಷ್ಣ ಎಂಬಂತೆ ಅಂದ್ರೆ ಅದೇ ಎಲ್ಲವೂ ಎಂಬಂತೆ, ಎಲ್ಲವನ್ನೂ ವಿಷಯ ಮಾಡಿಕೊಂಡಿರುವಂತೆ, ಅದನ್ನು ಬಿಟ್ಟು ಬೇರೆ ಇನ್ನಿಲ್ಲ ಅಂತ ತಲೆಯಲ್ಲಿರಬೇಕು. ಯಾವುದದು ತಾಮಸ ಹೌದಾ? ಇವಾಗ ನನ್ನ ಫ್ರೆಂಡ್ ಒಬ್ಬಿದ್ದ, ಅವನೇನು ಅಂದರೆ ಬೇರೆಯವ್ರ ಊಟಕ್ಕೆ ಹೋಗ್ತಾ ಇದ್ದೀನಪ್ಪ, ಏನು ತಿಂತೀನಿ ಅದೆಲ್ಲ ನಂಗೆ ಗೊತ್ತಿಲ್ಲ, ಊಟಕ್ಕೆ ಕರೆದೇ ಹೋಗ್ತೀನಿ. ಅವನಿಗೆ ಏನು ಮುಖ್ಯ? ಊಟ ಮುಖ್ಯ. ತಿಥಿನಾರು ಆಗಲಿ ಯಾವ್ದಾರು ಆಗಲಿ, ಅದು ದೇವ್ರ ಸಮಾರಾಧನೆ ಆಗ್ಬೋದು, ವೈಕುಂಠ ಸಮಾರಾಧನೆ ಆಗ್ಬೋದು. ಅವನಿಗೇನು ಅದೆಲ್ಲ ಏನು ವ್ಯತ್ಯಾಸ ಇಲ್ಲ. ಅವನು ಯಾವುದಲ್ಲಿದ್ದಾನೆ ಹಾಗಾದರೆ? ತಾಮಸ ಬುದ್ಧಿಲಿದ್ದಾನೆ, ಹೌದಲ್ವ? ಯಾರೋ ಏನೋ ಎಲ್ಲೋ ಕರೀತಾರೆ, ಎಲ್ಲೆಲ್ಲೋ ಹೋಗಿ ಎಂದೂ ಊಟ ಮಾಡಬಾರದು. ಅಂದರೆ ಈ ಅಧ್ಯಾತ್ಮದಲ್ಲಿರುವವರಿಗೆ ನಾನು ಹೇಳೋದು ಏನಂದರೆ, ಸುಮ್ಮನೆ ಕರೆದ್ರು ಹೊರಟೋದು. ಏನಾರು ಒಂದು ಅವ್ರಿಗೆ ನೆಪ ಹೇಳ್ಬೋದಲ್ಲ, ಅವರು ಏನೋ ತಿಳ್ಕೊತಾರೆ, ತಿಳ್ಕೊಳ್ಳೋದು ಇಲ್ಲ, ಇವನು ಮಾಡೋನು ಯಾವನೋ ಹೋಗ್ಬಿಡೋದು. ನಾನು ಹೇಳ್ತೇನೆ, ನಿಮ್ಮಲ್ಲೇ ಕೆಲವ್ರು ಬೇಜಾರಾಗ್ಬೋದು, ಆದರೆ ಇದು ಸತ್ಯ. ಸತ್ಯ ಹೇಳೋದಕ್ಕೆ ಏನು ಬೇಜಾರೇನು? ಏನು ಹೇಳಿ. ಹಿಂದೆ ಹೇಳಿದ್ದೆ ನಾನಲ್ವಾ, ಒಂದು ರಾತ್ರಿ ಒಬ್ಬ ಬ್ರಾಹ್ಮಣ ಒಂದು ಗ್ರಾಮದಿಂದ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆ ರಾತ್ರಿ ಆ ಗ್ರಾಮದಲ್ಲಿ ಇರಬೇಕಾಗತ್ತೆ. ಏನೇನೋ ಒಬ್ಬರು ಮನೆಗೆ ಹೋಗಿ ಕೇಳ್ತಾನೆ, ಸ್ವಾಮಿ ನಿಮ್ಮಲ್ಲಿ ಇಳ್ಕೊಬೋದೇನು? ಇಳ್ಕೊಳ್ಳಿ, ಅದಕ್ಕೇನಂತೆ ಅಂತಾನೆ. ಅವ್ರ ಮೇಲೆ ಊಟ ಗೀಟ ಹಾಕಿ ಮಲ್ಕೊಳ್ಳೋಕೆ ಜಾಗ ಕೊಡ್ತಾನೆ. ಮಲಗಿರುವಾಗ ಮಧ್ಯರಾತ್ರಿ ಅವನಿಗೆ ಇಷ್ಟೊಂದು ಹೊಸಗಳಿದೆ ಅವನಿಗೆ, ಇದನ್ನು ಒಂದನ್ನು ನಾನು ಕದ್ರಾಗೆ ಅಲ್ಲಿವರೆಗೂ ಕಳ್ತಾನ ಅದು ಏನು ಅಂತಲೂ ಗೊತ್ತಿಲ್ಲ ಅವನಿಗೆ. ಮೆಲ್ಲಿಗೆ ಅದು ಒಂದು ದನನ ಕಟ್ಕೊಂಡು ಹೊಟ್ಟೋಗ್ತಾನೆ. ಊರಾಚೆ ಹೋಗ್ತಾನೆ. ರಾತ್ರಿ ಎಲ್ಲ ಊಟ ಮಾಡಿದಲ್ಲಿ ಮಲಗ ಸಜ್ಜನೆ ಎಲ್ಲ ಮಾಡ್ತಾನೆ. ಎಲ್ಲ ಆದಮೇಲೆ ಬುದ್ಧಿ, ನಾನೇ ಯಾಕೆ ರಾತ್ರಿ ಇದನ್ನು ಕದ್ಕೊಂಬರಕ್ಕೆ ಹೋದೆ? ಅವನು ಬರ್ತಾ ಇರ್ತಾನೆ ಕಳ್ಳ ಆ ಕಡೆ, ಬಾಪ ಇಲ್ಲಿ ನಿಂದು ದನ ಇದು, ನಾನು ಕದ್ಕೊಂಬಿಡೋದು, ಇವತ್ತನೇ ಮಾಡಬೇಡಿ, ನಾನು ಅದನ್ನು ಕದ್ದಿದ್ದೆ. ಏನು ಮಾಡ್ತಾನೆ ಅವನು? ಯಾರೋ ಒಬ್ಬ ಕಳ್ಳ. ಸುಮ್ಮನೆ ನಮ್ದೆಲ್ಲ ಊಟ ಹಾಕ್ತಾನೆ, ಒಂದು ಲೋಟ ಹಾಲು ಕೊಡ್ತಾನೆ, ಎಲ್ಲವೂ ಅವನು ಕಳ್ತನಲ್ಲೇ ಜೀವನ ನಡೀತಾ ಇದೆ. ಅವನಿಗೆ ಯಾವ್ದ್ರೊಳಗೆ ಹಾಕ್ತಾನೆ? ಹಾಕಿರ್ತಾನೆ. ಕಳ್ಳತನದಿಂದ ಬಂದಂತಹ ದುಡ್ಡಿನಿಂದ ಒಬ್ಬನಿಗೆ ಊಟ ಹಾಕುವುದು ಒಳ್ಳೆಯದೋ ಕೆಟ್ಟದ್ದೋ? ಪ್ರಯತ್ನ ಮಾಡಿ. ಆದ್ರೆ ಅವ್ರ ಮನಸ್ಸಲ್ಲಿ ಏನಿತ್ತು? ತಿನ್ಕೊಂಡು ಹೋಗಿ ನನಗೇನಯ್ಯ, ಯಾವ ಭಾವವೂ ಇಲ್ಲ. ಅದರಿಂದ ಕೃಷ್ಣ ಅದು ಹೆಂಗೋ ಬಂತು, ಎಲ್ಲೋ ಆಯಿತು, ಏನೋ ಆಯಿತು. ಕೆಲವ್ರು ನೋಡಿದ್ದೀನಲ್ಲ, ಯಾರ್ದಾರು ಆಗಲಿ ವೈಕುಂಠ ಗೀಕುಂಠ ತಿಥಿ ಊಟ ಯಾರವರು, ಅದು ನೆಂಟಸ್ತನ ಏನಂತ ಗೊತ್ತಿಲ್ಲ ನಂಗೆ ಸರಿಯಾಗಿ. ಕರೆದ್ಯಾರೇ ಹೋಗ್ತೀವಿ. ಎಲ್ಲಿ ಕರೆದ್ರೆ ನಿನ್ನ ಮಾರ್ಕೆಟಲ್ಲಿ ಸಿಕ್ಕಿದ್ರು, ಬಂದ್ಬಿಡಪ್ಪ ಊಟಕ್ಕೆ ಅಂದರೆ ಹೋಗ್ತಾಯಿದ್ವಿ. ಅವ್ರ್ಯಾರು ಅದೇನೋ ಫ್ರೆಂಡೇ ಮರ್ತೋ. ಆ ಥರದನ್ನು ನೀವು ನೋಡಿದ್ದೀರೋ ಇಲ್ವೋ? ನಾನು ನೋಡಿದ್ದೀನಿ ತುಂಬ ಜನ. ನೋಡಿದ್ದೀರಾ? ನೀವುಗಳು ಯಾವತ್ತಾರು ಆ ಥರ ಹೋಗಿದ್ದೀರೋ? ಉಸಿರೇ ಇಲ್ಲ. ಆ ಥರ ಹೋಗಿಲ್ಲ, ಬೇರೆ ಥರ ಹೋಗಿದ್ದೀರ. ಥರ ಬೇರೆ ಇರ್ಬೋದು, ಆದರೆ ಇಂಗಿತ ಅದೇ. ಅಂದರೆ
ಅಂದರೆ ಅದು ಅಲ್ಲಿರತಕ್ಕಂಥ ಎಲ್ಲ ದೋಷಗಳು ಕೂಡ ಯಾರು ಏನಾರು ಒಂದು ದಾನ ಕೊಟ್ಟರೆ ಭಾಳ ಯೋಚನೆ ಮಾಡೋದು ಯಾಕೆ? ಅವನು ಯಾವುದರಿಂದ ಕೊಂಡು ಇದನ್ನು ನಂಗೆ ಕೊಡ್ತಾ ಇದ್ದಾರೆ, ಆ ದುಡ್ಡು ಅವನು ಸಂಪಾದನೆ ಮಾಡಿರೋದು ನ್ಯಾಯವಾಗಿದೆಯೋ ಇಲ್ಲವೋ ಅಂತ ಯೋಚನೆ ಮಾಡ್ತಾನಂತೆ. ಅದೆಲ್ಲ ಕಲಿಯುಗದಲ್ಲಿ ಇವಾಗ ನಡೆಯೋದಿಲ್ಲ. ಯಾವುದೋ ಒಂದು ಕೊಡಪ್ಪ ನನಗೆ ಅರ್ಜೆಂಟ್ ಬೇಕು ದುಡ್ಡು ಅಂತ ಇರುತ್ತಲ್ವಾ. ಹೂನ್ನೇ ಏನು ಮಾಡೋಕ್ಕಾಗತ್ತೆ. ನನ್ನ ಫ್ರೆಂಡ್ ಒಬ್ಬರು ಒಂದು ಸೈಟ್ ತೊಗೊಂಡ್ರು, ರಿಜಿಸ್ಟರ್ ಎಲ್ಲ ಆಯಿತು. ಆಮೇಲೆ ಆ ಕಡೆ ಎಲ್ಲ ನೋಡುವಾಗ ಕಾಂಪೌಂಡ್ ಒಳಗಡೆ ಒಂದು ಸಮಾಧಿ ಇದೆ. ಸಮಾಧಿ ಯಾರ್ದ ಗೊತ್ತಿಲ್ಲ ಅವ್ರಿಗೆ, ಕೊಂಡ್ಕೊಂಬಿಟ್ಟಿದ್ದಾರೆ, ರಿಜಿಸ್ಟರ್ ಆಗೋಗಿದೆ. ಈಗ ಒಂದು ಮಾರಕ್ಕೆ ಹೋದ್ರೆ ಆಗೋದೇ ಇಲ್ಲ. ಬೇಡ ಸ್ವಾಮಿ ನಮಗೆ ಅಂತಾರೆ. ಯಾರು ಏನು ಮಾಡೋದು ಹೇಳಿ ರಮೇ, ಇದಕ್ಕೆ ಪರಿಹಾರ ಹೇಳಿ. ಹಾಂ, ಭಯ ಇವನಿಗೆ, ಅದೇನು ಮುಟ್ಟಕ್ಕೆ ಹೋದ್ರೆ ನಾನು ದೆವ್ವ ಹೊಡೆದ್ಬಿಟ್ರೆ ಅವನಿಗೆ. ಈ ಥರ ಎಲ್ಲ ಇರ್ತಾರಪ್ಪ, ಇಲ್ಲದೆ ಏನಿಲ್ಲ. ಅವ್ರು ಯಾರು ಅಂತ ನಿಮಗೂ ಗೊತ್ತು, ಅವ್ರ ಹೆಸರು ಹೇಳೋದು ಯಾಕೆ ಅಂದರೆ ಸುಮ್ಮನೆ ಯಾಕೆ ಅವ್ರನ್ನೂ ಕೇಳೋದು ನೀವು ಇದೆಲ್ಲ ಆಗತ್ತೆ ಅಂತ. ಮಾಡೋದಕ್ಕೆ ಜಾಗ ಕೊಟ್ಟಿದ್ರೆ ಅದೇ ಅಪಾರ್ಟ್ಮೆಂಟ್ ಸೈಟ್ಸ್ ಮಾಡಿದ್ದಾರೆ ಸರ್. ಅವನೇನಾರು ಮಾಡಿರಲಪ್ಪ, ನೀವು ಅದನ್ನ ವಿಶ್ಲೇಷಣೆಗೆ ಹೋಗಬೇಡಿ. ಸೈಟ್ ಮಾರಿಯಾನೆ ಅವ್ನು ಕೊಂಡ್ಕೊಂಡು ಅದು ನೋಡಿಲ್ಲ. ಆಮೇಲೆ ಇವನು ಮಾರಕ್ಕೆ ಹೋಗಿದ್ದಾನೆ, ಸಮಾಧಿ ಎಲ್ಲ ಅವ್ನು ಸುತ್ತಲೂ ನೋಡ್ಕೊಂಬರ್ತಾನೆ ತೊಗೊಂಡಿರೋನು. ನಿಜಾದ ಸಮಾಧಿ ಇದೆ ಅಂತಾನೆ. ಅದನ್ನು ತೆಗಿಸ್ಬೇಡ, ನೀನೇ ತೆಗಿಸೋ, ಭಯ. ಅವ್ನು ಎದ್ದು ಬಂದ್ಬಿಟ್ರೆ ಹೀಗಾಗತ್ತೆ ಬೇಕಾಷ್ಟು ಕಡೆ, ಹೌದಲ್ವಾ? ಎಲ್ಲ ಅವಂಗೆ ಮನೆ ಕಟ್ಟಿದ ಮೇಲೆ ಇಂಗ್ಲೀಷ್ ಸಿನಿಮಾಗಳೆಲ್ಲ ಬಂದಿದೆ ಬೇಕಾಷ್ಟು ಕಡೆ. ಒಂದು ಸ್ಮಶಾನದಲ್ಲಿ ಮನೆ ಕಟ್ಟಿಬಿಟ್ಟಿರ್ತಾರೆ, ನೋಡಿಲ್ವಾ? ತುಂಬಾ ಚೀಪಾಗಿ ಸಿಗುತ್ತೆ ಅಂತ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಪ್ಯಾಲೇಸ್ ತರ ಇರುತ್ತೆ. ನೀವು ನೋಡಿ ರಾತ್ರಿ ಏನೇನೋ ಅನುಭವ. ನೀವು ಆ ಫಿಲಮ್ ನೋಡಿಲ್ವಾ? ಅದಲ್ಲ, ಅದಾದ್ಮೇಲೆ ತೆಗೆದಿದ್ದು ಒಂದು ಸಿನಿಮಾ ತೆಗೆದವನು ಅವನ ಇಯಾನ್ ಫ್ಲೇಮಿಂಗ್ ಅಲ್ವಾ ಬರೆದಿದ್ದು. ಆ ಪಿಕ್ಚರ್ ಅದೇ ಥರ ಒಂದು ಸ್ಮಶಾನದಲ್ಲಿ ಮನೆ ಕಟ್ಟಿರ್ತಾರೆ. ಹೈ ಕ್ಲಾಸ್ ಹೋಗಿ ಕೇಳ್ಕೊಂಡು ಗೊತ್ತಾಗಲ್ಲ. ಹಾಂ ಅಲ್ಲಪ್ಪ, ಇನ್ನೊಂದು ಅದು ಹೆಸರೇ ಮರ್ತೋಯ್ತು ನನಗೆ. ಓಮನ್ನಲ್ಲೆಲ್ಲ ಹೆದರಿಕೆನೂ ಇಲ್ಲ, ಏನೂ ಇಲ್ಲ. ಎಕ್ಸಾಸ್ಟ್ ಅದಕ್ಕಿಂತ ಚೆನ್ನಾಗಿತ್ತು. ಎಕ್ಸಾಸ್ಟ್ ಆದಮೇಲೆ ಒಂದು ಬಂತಪ್ಪ, ಸ್ಮಶಾನದಲ್ಲಿ ಮನೆ ಕಟ್ಟೋದು. ಹೋಲಿ ಬಿಡಿ, ಭಗವದ್ಗೀತೆ ನಿಂತವತ್ತೆ. ಅದು ಓಮನ ಬಿಡುತ್ತಾ? ಹಾಂ ಮುಕುಂದೂರ್ ಸ್ವಾಮಿಗಳ ಥರ ಎಲ್ಲರೂ ಎಲ್ಲಿರ್ತಾನೆ ಮಣಿ. ಇವಾಗ ಮದ್ರಾಸಿಗೆ ಬಂದು ಚಿನ್ಮಯಾನಂದರು ಎಲ್ಲರೂ ಇಳ್ಕೊಳಕ್ಕೆ ಜಾಗ ಇದೆ ಅಂದರೆ ಇಲ್ಲಿ ಯಾವುದು ಜಾಗ ಇಲ್ಲ, ಒಂದೇ ಒಂದು ಬಂಗ್ಲೆ ಇದೆ ನೋಡಿ, ಬೇಕಾದ್ರೆ ನೀ ಅಲ್ಲಿರು. ಆದರೆ ಒಂದು ತಿಳ್ಕೊ, ಅದು ಭೂತ ಬಂಗ್ಲೆ. ಹೌದಾ, ನನಗೆ ಸರಿಯಾಗಿದೆ ಅದನ್ನು ಹೊಡೋಗ್ತಾರೆ ಅವರು. ಅಲ್ಲಿಂದ ಚಿನ್ಮಯ ಮಿಷನ್ ಶುರುವಾಗಿದ್ದು. ಏನೂ ಆಗಲೇ ಇಲ್ಲ ಅವ್ರಿಗೆ. ಯಾಕಾಗಲಿಲ್ಲ? ಅವರಿಗೆ ಧೈರ್ಯ ಇತ್ತು, ಮತ್ತು ಅವ್ರು ಹೇಳ್ತಾ ಇರೋರಿಗೆಲ್ಲ ಅಪನಂಬಿಕೆ ಇತ್ತು. ಅದೇ ಅವೆಲ್ಲ ಏನಿಲ್ಲ, ನಾನು ಸರಿಯಾಗಿದೆ, ದೆವ್ವ ಏನು ಮಾಡುತ್ತೆ ಅಂತ ಅಷ್ಟ ಅಲ್ವಾ? ದೆವ್ವಕ್ಕೆ ದೆವ್ವವಾಗಿರುವ ನಾವು ಬೇರೆ ಏನು ಮಾಡೋಕ್ಕೋ? ಅದು ಒಂದೇ, ನಾವು ಪಂಚಭೂತ. ಅದರಿಂದ ಎಲ್ಲವೂ ಕೂಡ ನಮ್ಮ ನಂಬಿಕೆಯ ಮೇಲೆ ಬಿಟ್ಟಿದೆ, ನಮ್ಮ ವಿಶ್ವಾಸದ ಮೇಲೆ ಇದೆ, ನಮ್ಮ ನಿಜವಾದಂಥ ನಿರ್ಧಾರದ ಮೇಲೆ, ಜ್ಞಾನದ ಮೇಲೆ ನಿಂತಿದೆ ಅಲ್ವೇ? ನೋಡಿ, ಒಂದೇ ಕಾರ್ಯದಲ್ಲಿ, ಒಂದೇ ದೇಹದಲ್ಲಿ ಅಥವಾ ಹೊರಗಿರುವ ಪ್ರತಿಮೆಯ ಮುಂತಾದದ್ದರಲ್ಲಿ ಆತ್ಮನು ಅಥವಾ ಈಶ್ವರನು ಇಷ್ಟು ಮಾತ್ರವೇ, ಇದಕ್ಕಿಂತ ಹೆಚ್ಚಾಗಿಲ್ಲ ಎಂದು ಸತ್ಯವಾಗಿರುವುದು. ಹೇಗೆ ನಗ್ನ ಕ್ಷಪಣರೇ ಮುಂತಾದವರು ಶರೀರದೊಳಗಿರುವ ಜೀವನು ದೇಹ ಪರಿಮಾಣದವನೆಂದು ಅಥವಾ ಈಶ್ವರನು ಕಲ್ಲು ಮರ ಮುಂತಾದದ್ದರ ಪರಿಮಾಣದವನೆಂದು ಈ ಪರಿಯಲ್ಲಿ ತಿಳಿಯುವರೋ, ಹಾಗೆ ಒಂದೇ ಕಾರ್ಯದಲ್ಲಿ ಸಕ್ತವಾಗಿರುವುದು ಯಾವುದು ಅಹೈತುಕವೋ, ಹೇತು ಇಲ್ಲದ್ದೋ, ಯಾವ ಯುಕ್ತಿಯೂ ಇಲ್ಲದ್ದೋ ಅತತ್ವಾರ್ಥವಾಗಿರುವುದು, ಯಥಾಭೂತವಾದ ಅರ್ಥವಿಲ್ಲದ್ದೋ, ಇದ್ದಂತೆ ಇರುವ ವಿಷಯವು ತತ್ವಾರ್ಥವು. ಅಂದ್ರೆ ನಗ್ನ ಕ್ಷಪಣರು ಅಂದ್ರೆ ದಿಗಂಬರ ಯತಿಗಳು ಅಂತ ಅರ್ಥ ಕೊಡ್ತಾರೆ. ಈಗ ಕೆಲವ್ರಿಗೆ ಅದಿದೆ, ಅವ್ರು ಎಲ್ಲೋ ಏನೋ ತಿಂತಾರೆ, ಏನು ಕೊಟ್ಟರು ತಿಂತಾರೆ, ಅದನ್ನು ತಿನ್ನಬಹುದೋ ತಿನ್ನಬಾರದು ಅವೆಲ್ಲ ಏನು ನೋಡೋದೇ ಇಲ್ಲ. ಅವರೆಲ್ಲೂ ಇರ್ತಾರೆ ನಗ್ನ ಕ್ಷಪಣರು. ಅವರು ಅಂದರೆ ಬೇರೆ ಯಾವುದೇ ರೀತಿಯ ನೋಡೋದೇ ಇರತಕ್ಕಂಥ ದಿಗಂಬರರು. ಹೌದಾ? ನಾವು ಆ ಥರ ಇದ್ದೀವಾ? ನಮಗೆ ಬೇಲಿ ಹಾಕ್ಕೊಂಡಿರ್ತೀವಿ ಅಲ್ವಾ? ನಮಗೆ ಒಂದೊಂದು ಸತಿ ಒಂದೊಂದು ಬೇಲಿ ಇರುತ್ತೆ.
ಸಸಿಯಾಗಿದ್ದಾಗ ಸುತ್ತಲೂ ಬೇಲಿ ಹಾಕ್ತೀವಿ, ಭದ್ರವಾಗಿ ನೋಡ್ತೀವಿ. ಆಮೇಲೆ ದೊಡ್ಡದಾಗ್ತಾ ಆಗ್ತಾ ಆ ಬೇಲಿಯನ್ನು ತೆಗೆದುಬಿಡ್ತೀವಿ. ಇವಾಗ ದೊಡ್ಡ ಒಂದು ಹಲಸಿನ ಮರ ಇದೆ, ಯಾರು ಬೇಲಿ ಹಾಕ್ತಾರೆ ಅದಕ್ಕೆ? ಹಾಕ್ತಾರ? ಆದರೆ ಅದು ಬೇಲಿ ಸಣ್ಣ ಮರಿಯಾಗಿ ಸಣ್ಣ ಮಗುವಾಗಿದ್ದಾಗ, ಅಂದರೆ ಸಸಿಯಾಗಿದ್ದಾಗ ಬೇಲಿ ಹಾಕ್ತಾರಲ್ವಾ? ಹಾಗೆ ಜೀವನವೂ ಅಷ್ಟೇ. ಚಿಕ್ಕದಿದ್ದಾಗ ಮಗುವನ್ನು ಭಾಳ ರಿಸ್ಟ್ರಿಕ್ಷನ್ ಬೆಳೆಸ್ತಾರೆ. ಬೆಳೀತಾ ಅದು ನೀನೇ ಅವನು ಕೇಳಕ್ಕೆ ಅಂತ ಅಪ್ಪಂಗೆ ಅನ್ನತ್ತೆ, ಅಮ್ಮಂಗೆ ಅನ್ನೋದು. ಯಾಕೆ? ಬೆಳೆದಿದೆ, ಬೇಲಿ ಇಲ್ಲ ಅಲ್ಲೇ. ಅದೇ ರೀತಿ ಜೀವನ ಏನೂ ಹೊಸದಲ್ಲ. ಪಂಚಭೂತಗಳಿಂದ ತಯಾರಾದ ಎಲ್ಲ ಮರ ಗಿಡ ಬಳ್ಳಿಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಇದರಂತೆಯೇ ಇರುತ್ತದೆ. ಬೇಕಾದ್ರೆ ನೋಡಿ, ನೀವು ಸ್ಟಡಿ ಮಾಡ್ತಾ ಹೋಗಿ. ಇವಾಗ ಒಂದು ಗೀಜಿಗನ ಗೂಡಿದೆ. ಗೀಜಿಗನ ಗೂಡು ನೋಡಿದ್ದೀರಾ? ಯಾರು ನೋಡಿದ್ದೀರಾ? ಎಷ್ಟು ಸುಂದರವಾಗಿರುತ್ತೆ. ನೀವು ಕಟ್ಟಿ ಅಲ್ಲೇ ಥರ ನೋಡೋಣ. ಅದು ಯಾವುದೂ ಬೆಲೆ ಬಾಳೋ ವಸ್ತುಗಳಿಂದ ಕಟ್ಟಿದ್ದು ಅಲ್ಲವೇ ಅಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ಹೀಗಿರುತ್ತೆ. ಆಮೇಲೆ ಗೂಡಿರುತ್ತೆ, ತೆಳಗಡೆ ಒಂದು ಬಾಲ ಇರುತ್ತೆ. ಹೌದಾ? ನಮ್ಮನೆ ಹಿತ್ತಲಲ್ಲೇ ಬೇಕಾದಷ್ಟು ಗೀಜಿಗಿನ ಗೂಡಿತ್ತು. ಆ ಗೀಜಿಗ ಅನ್ನೋದನ್ನ ನಾವು ನೋಡೋಕೆ ಹೋಗ್ತಾ ಇದ್ವಿ. ಹೋಗ್ಬೇಡಿಂದು ನಮ್ಮಪ್ಪ, ಅದ್ರ ಪಾಡಿಗೆ ಅದಿದೆ, ಹೋಗುತ್ತೆ, ಯಾಕೆ ಇದು ಮಾಡ್ತೀನಿ. ಅದು ಹಗ್ಗ. ನಮ್ಮ ಅಣ್ಣ ಭಾಳ ಕುತೂಹಲದಿಂದ ಎಲ್ಲ ಹೋಗಿ ಏನು ಖಾಲಿ ಇದ್ದಾಗ ತೊಗೊಂಬಂದು ಮನೆಯೊಳಗೆ ರೂಮಲ್ಲಿ ಇಟ್ಟಿದ್ದ. ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ನೋಡಿದ್ದೀರಾ? ಗೀಜಿಗನ ಗೂಡು, ಅದಲ್ಗ ಈ ದಂಪತಿಗಳು ಸಣ್ಣ ಮರಿಗಳಿರುತ್ತೆ. ಆಮೇಲೆ ಅದು ಬಿಟ್ಟು ಬೇರೆ ಕಡೆ ಹೊರಟ ಬೇರೆ ಕಡೆ ಕಟ್ಟತ್ತೆ. ಇದು ಯಾರು ಅದೆಲ್ಲ ಕಲಿಸಿದವರು? ಯಾರು ಮಾಡಿದವರು? ಪಂಚಭೂತಗಳಿಂದ ಆಗುವ ಪ್ರತಿಯೊಂದು ಪದಾರ್ಥವು ವಿಚಿತ್ರವಾಗಿರುತ್ತದೆ. ಮತ್ತು ಅದರ ಹುಟ್ಟು ಮತ್ತು ಅದರ ಬೆಳವಣಿಗೆ ಯಾರಿಗೂ ಅರ್ಥವಾಗುವುದಿಲ್ಲ. ಇದೇ ಸೃಷ್ಟಿ ರಹಸ್ಯ. ಅದು ಅಲ್ವಾ? ನಾನೇನೋ ಮಾಡ್ತೀನಿ ಅಂದ್ಕೊಂಡಿದ್ದಾನೆ. ಇವನು 5 ರೂಮು 6 ರೂಮ್ ಕಟ್ಟೋದು, 3 ರೂಮ್ ಕಟ್ಟೋದು, ಬೇರೆ ಬೇರೆ ಕಟ್ಟೋದು ಎಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿದೆಯೋ ಇಲ್ವಾ? ಆದರೆ ಯಾವುದೋ ಮನೆ ಕಟ್ಟಲ್ಲ. ಈಗ ಮನುಷ್ಯ ಕಟ್ಟಿದ ಮನೆಯಲ್ಲಿ ಇವನು ಗೃಹಪ್ರವೇಶ ಮಾಡುವುದಕ್ಕೆ ಮೊದಲೇ ಯಾವ್ಯಾವ ಪ್ರಾಣಿಗಳಿರುತ್ತೆ ನೋಡೋದು ಎಲ್ಲ ಗೊತ್ತು. ನಾನೇ ಹೇಳಿರೋದ? ಯಾವಾಗ ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ ಬೇರೆ ಪ್ರಾಣಿಗಳಿಗೆ ಬಂದ ಮೇಲೆ ನಾವು ಅದನ್ನು ಗೃಹಪ್ರವೇಶ ಮಾಡ್ತೀವಿ ಅಲ್ವಾ? ಅವಕ್ಕೆಲ್ಲ ಏನು ಮನೆ ಕಟ್ಟಬೇಕಾಗಿಲ್ಲ, ಇವನು ಕಟ್ತಾನೆ ನೋಡ್ತಾ ಇರೋದು, ಸೇರ್ಕೊಳ್ಳೋದು ಅಷ್ಟೇ. ಆಮೇಲೆ ಎಷ್ಟೊಂದು ಇದು ನಾವು ಮೊದಲು ಇರಲಿಲ್ವಲ್ಲ, ಇದು ಇರಲ್ಲ. ಅದು ಆಮೇಲೆ ವ್ಯವಸ್ಥೆ ಇರೋದೇ ಹಾಗೆ ಮುಂದಕ್ಕೆ. ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಯಾವುದೇ ಕಲ್ಪನೆ ಇರೋದಿಲ್ಲ. ಆದರೆ ಯಾರದೇ ಮನೆ ಯಾರೋ ಕರೆದ್ರು ಏನೋ ಕರೆದ್ರು ಯಾವುದಕ್ಕೂ ಅರ್ಥ ಇಲ್ಲ. ಅರ್ಥ ಏನೂ ಇಲ್ಲ. ಅಲ್ಪ ಕಾಲದ ಅವತ್ತಿನ ಕತೆ ಆದರೆ ಆಯ್ತಷ್ಟೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ಅಲ್ಲ ಎಷ್ಟು ದಿವಸ ಆಯ್ತಾ ನೀನು ಊಟಕ್ಕೆ, ನಿಮ್ಮಲ್ಲಿ ಯಾರು ತಿಥಿಪತಿ ಆಗೋದೇ ಇಲ್ವಾ? ಯಾರು ಕೇಳ್ಬೋದು ಮಾತೆ ಇದು? ಕೇಳಬೇಕೇ ಬೇಡ? ಇಲ್ವೇ ದೇ ಇರೋ ಬರ ಕೇಳ್ತಿರ್ತಾರೆ ತುಂಬ ಜನ ನಾನು ನೋಡಿದ್ದೀನಿ. ಅದರಲ್ಲೂ ಪುರೋಹಿತ ವರ್ಗದಲ್ಲಿ ತುಂಬ ಇರ್ತಾರೆ. ಏನೇ ನನ್ನ ಕರೆಯಲಿಲ್ಲ ಈ ಸತಿ, ಯಾವುದು ನಿಮ್ಮಲ್ಲಿ ಏನೋ ಆಗಿಲ್ವ, ಸಾವುಗಿ ನೋವು, ಏನು ಭಾಳ ಅವ್ರು ಕಾಂಟ್ರಾಕ್ಟ್ ತೊಗೊಂಡಿರೋ ಥರ. ಅಲ್ಲ ಸ್ವಾಮಿ, ನಮ್ಮಲ್ಲಿ ಯಾರು ಹೋಗಿಲ್ಲ, ನಿಮ್ಮನ್ನ ಯಾಕೆ ಕರಿಬೇಕು? ಏನು ಜನ ರೀ ನೀವು? ಈ ಥರ ಎಲ್ಲ ನಿಮ್ಗಳಿಗೆ ಬಂದಿದ್ದೀವಿಲ್ಲ ಸಂದರ್ಭ. ನಾನು ನೋಡಿದ್ದೀನಿ ಆ ಥರ ಎಲ್ಲ. ಜಗತ್ತಿರೋದೇ ಆಗಿ ನಾವೇನೂ ಮಾಡೋಕ್ಕಾಗಲ್ಲ. ಮುಂದೆ ಕೇಳಿ. ಆಚಾರ್ಯರ ಕಾಲಕ್ಕೆ ಎಲೆ ಮರ ಮುಂತಾದದ್ದರಲ್ಲಿ ದೇವತಾ ಪ್ರತಿಮೆಗಳನ್ನು ಪೂಜೆ ಮಾಡುತ್ತಿದ್ದರು ಎಂಬುದಕ್ಕೆ ಸೂಚನೆ. ಈಶ್ವರನು ಕಲ್ಲು ಮರ ಮುಂತಾದದ್ದರ ಪರಿಮಾಣದವನು ಅಂತ ಅನ್ಕೊಳ್ತಾ ಇದ್ರು. ಇವಾಗ ಒಂದು ಮರ ಬಿದ್ದಿರುತ್ತೆ, ಮರನ ಕತ್ತರಿಸಿ ಈ ಥರ ಸೋಫಾ ಮಾಡ್ಬೋದು. ಇಲ್ಲಾಂದರೆ ಕೃಷ್ಣನ ವಿಗ್ರಹ, ರಾಮನ ವಿಗ್ರಹನೂ ಮಾಡ್ಬೋದು. ಆ ರಾಮನ ವಿಗ್ರಹ ಕೃಷ್ಣನ ವಿಗ್ರಹ ಮಾಡಿದಾಗ ದೇವರಾಗ್ಬಿಡುತ್ತೆ. ಸೋಫಾ ಇದೆಲ್ಲ ಮಾಡಿದಾಗ ಸಾಮಾನ್ಯವಾಗಿ ಮನುಷ್ಯ ಉಪಯೋಗಿಸ್ತಕ್ಕಂಥ ಪೀಠೋಪಕರಣ ಆಗುತ್ತೆ. ಹೌದಾ? ಹಾಗಾದರೆ ಏನಿದೆ? ಭಾವಮುಭಯ ವೀಕ್ಷತೆ. ಇವಾಗ ಸೋಫಾ ನೋಡಿದ್ರೆ, ಇದನ್ನು ನೋಡಿದ್ರೆ ದೇವರು ಅಂತ ಅನ್ಕೊಳಕ್ಕಾಗ್ತಾ? ನೀವು ಅನ್ಕೋಬೇಕು. ಆವಾಗ ನೀವು ಜ್ಞಾನಿ ಆಗ್ತೀರಿ. ಪ್ರತಿಯೊಂದು ವಿಚಾರದಲ್ಲಿ ಸೋಫು ಆಗಿರುವುದಕ್ಕೆ ಯಾವುದೋ ಕಾರಣವೋ ಅದು ಅದರ ಆ ಥರ ಯೋಚನೆ ಮಾಡೋ ಥಿಂಕ್ ಮಾಡಬೇಕು. ಅಂದರೆ ಈ ಅಧ್ಯಾತ್ಮದಲ್ಲಿ ಇರುವ ಒಂದೇ ಒಂದು ಅಂದರೆ ದೃಷ್ಟಿ ಭೇದ. ದೃಷ್ಟಿ ನಮ್ಮದು ಕರೆಕ್ಟ್ ಆಗಿದ್ರೆ ಸೃಷ್ಟಿ ಕರೆಕ್ಟ್ ಆಗಿರುತ್ತೆ.
ಅತತ್ವಾರ್ಥವಾಗಿರುವುದೋ ಯಥಾಭೂತವಾದ ಅರ್ಥವಿಲ್ಲದ್ದೋ ಇದ್ದಂತೆ ಇರುವ ವಿಷಯವು ತತ್ವಾರ್ಥವು. ಅದು ಈ ಜ್ಞಾನಕ್ಕೆ ಜ್ಞೇಯವಾಗಿರುವುದರಿಂದ ಜ್ಞಾನವು ತತ್ವಾರ್ಥವತ್ತವಲ್ಲದ್ದು ತತ್ವಾರ್ಥವತ್ತು. ತತ್ ಅರ್ಥವತ್ತೆ. ತತ್ ಅಂದರೆ ಅದು, ಅದಕ್ಕೆ ಇರತಕ್ಕಂಥ ಅರ್ಥ ಅನ್ನೋದು ಬೇಕಾದಷ್ಟು ಅರ್ಥಗಳಿದೆ. ಅರ್ಥವತ್ತಾಗಿದೆ ಅಂದರೆ ಯಥಾರ್ಥವಾದರೂ ನಮ್ಗೆ ಗೊತ್ತಾಗಬೇಕು. ಇವಾಗ ನಾವು ಒಂದು ಶಿಲ್ಬೆ ಇಟ್ಕೊಂಡಿದ್ರೆ ಕ್ರಿಶ್ಚಿಯನ್ನು, ಕೃಷ್ಣ ಇದ್ದರೆ ಮರದಲ್ಲಾದ್ರೂ ಮಾಡಿರ್ತಾನೆ, ಕೃಷ್ಣ ಕೈ ಮುಗಿಯೋದು. ಆದರೆ ಬೇರೆಯವರಿಗೆ, ಪ್ರಪಂಚದ ಬೇರೆ ವ್ಯಕ್ತಿಗಳಿಗೆ ತೋರಿಸಿದ್ರೆ ಇದೇನು ಸ್ವಾಮಿ ಹಿಂಗಿದೆ ಬೊಂಬೆ ಅನ್ಬೋದು. ಅವನಿಗೆ ದೈವಗೀವ ಗೊತ್ತಿಲ್ಲ. ಹೌದಾ? ನಾವು ಮಹತ್ವ ಕೊಟ್ಟಿದ್ದೇವೆ. ಮಹತ್ವ ಬರುವುದೇ ನಮ್ಮ ದೃಷ್ಟಿಯಿಂದನೇ ಹೊರತು ಪದಾರ್ಥದಿಂದ ಅಲ್ಲ. ಏನು ಹೇಳಿ? ದೃಷ್ಟಿಯಿಂದಲೇ ನಮ್ಮ ಯಾವುದೇ ನಮ್ಮ ಗಂಡನಷ್ಟು ಭಾಳ ಯೋಗ್ಯ ಯಾರೂ ಇಲ್ಲಪ್ಪ ಅಂತ ಯಾಕಂತೀವಿ? ದೃಷ್ಟಿ ಆ ಥರ ಇದೆ. ಒಳಗೆ ನೋಡಿದ್ಯೋ, ಅಯ್ಯೋ ಬೇಕಷ್ಟು ಕೂತಾಗ್ಬಿಡುತ್ತೆ, ಬೇಡ ಅವನ ವಿಚಾರ. ಏನಾದ್ರು ಹೇಳ್ಕೊಳ್ಳಿ ಅಲ್ವೇ? ಅವನು ಹೇಗಾರು ಇರಲಿ, ನಮ್ಮ ಪಾಲಿಗೆ ಅವನು ಪರಮಾತ್ಮ. ಹೌದಲ್ವ? ಎಲ್ಲರಂಥವನಲ್ಲ. ಅವವ ಜ್ವರ ಹೇಳಿಲ್ಲಂತೋ. ತತ್ವಾರ್ಥವತ್ ಅಲ್ಲದ್ದು ಅತತ್ವಾರ್ಥವತ್ತು ಅಂಥದ್ದು ಅಂತ ಅರ್ಥ. ತತ್ಗೆ ಅರ್ಥವನ್ನು ಹೊಂದುವಂತೆ ಮಾಡುವುದು ದೃಷ್ಟಿಯೇ ಹೊರತು ಬೇರೆ ಅಲ್ಲ. ಅದು ಬಿಟ್ಟು ಅರ್ಥವತ್ತಾಗಿರುವುದಿಲ್ಲ, ಆದ್ದರಿಂದ ಅದು ಅನರ್ಥವತ್ತಾಗಿರುತ್ತದೆ ಅಂತ ಅರ್ಥ. ಗೊತ್ತಾಯ್ತಾ ಇದೆಯಾ? ಅಹೈತುಕವಾಗಿರುವುದರಿಂದಲೇ ಅಲ್ಪವಾಗಿರುವುದು, ಅಲ್ಪ ವಿಷಯವುಳ್ಳದ್ದಾದ್ದರಿಂದ ಅಥವಾ ಅಲ್ಪವಾದ ಫಲವುಳ್ಳದ್ದಾದ್ದರಿಂದ ಅಲ್ಪವೂ ಆಗಿರುವುದು, ಆ ಜ್ಞಾನವು ತಾಮಸ ಎನಿಸುತ್ತಿದೆ. ಉದಾಹರಣೆ ಹೇಳಿದ್ರೆ ಇದೆಲ್ಲ ಗೊತ್ತಾಗೋದು. ಹೇತು ಇಲ್ಲ, ಕಾರಣವಿಲ್ಲದೆ ಒಬ್ರು ಮನೆಗೆ ಹೋಗೋದು. ನಿಮ್ಮ ಮನೆಗೆ ಬಂದಿದ್ದೀನಿ ಕಣಯ್ಯ ಅನ್ನೋದು, ಕೂತೇ ಇರೋದು, ಇವಾಗ ಊಟಕ್ಕೆ ಎಬ್ಬಿಸ್ತಾರೇನು ಅಂತ. ಅವನೇ ಎಬ್ಸಲ್ಲ, ಇವನು ಬಿಡಲ್ಲ. ಕೊನೆಗೆ ಕಾಫಿ ಕುಡಿತೇನೆ ಅಂತಾನೆ. ಕಾಫಿ ಕುಡಿತೇನೆ ಹಾಗಾದ್ರೆ ಏನು ಇದಿಲ್ವಾ ಅಂತಾನೆ. ಅವಾಗ ಬಾಯಿ ಬಿಡ್ತಾನೆ. ಓಲಿ ಬಾ ಕೂತ್ಕೋಬಾ ಅಂತಾನೆ. ಆಮೇಲೆ ಏನೇ ಬರೀ ಅನ್ನ ಸಾರು ಮಾಡಿಸಿದೆ, ಬಂದಿರೋದೇ ಬಿಟ್ಟು ಅದರೊಳಗೆ ಇದು. ಸೊ ಏನೂ ಕಾರಣವಿಲ್ಲದೆ, ಲಜ್ಜೆ ಇಲ್ಲದೆ, ಯಾವುದೂ ಇಲ್ಲದೆ ಸುಮ್ಮನೆ ಏನನ್ನೋ ನಿರೀಕ್ಷೆ ಮಾಡುತ್ತಾ ಕುಳಿತಿರುವುದು ಇದೆಯಲ್ಲ, ಇದು ಅಲ್ಪಾರ್ಥ, ತಾಮಸ ಗುಣ ಅಂತ ಅನಿಸಿಕೊಳ್ಳುತ್ತದೆ. ಅದು ವಿಂಗಡಣೆ ಮಾಡಿ ಹೇಗಿದೆಯೋ ಪ್ರಪಂಚದಲ್ಲಿ ಹಾಗೆ ಹೇಳಿದಾನೆ. ನಾವು ನೋಡಿರೋದು ಬಿಟ್ಟಿರೋದು ಅವನಿಗೆ ಮುಖ್ಯ ಅಲ್ಲ. ಶ್ರೀಕೃಷ್ಣ ಇರುವ ಗುಣವನ್ನು 3 ಭಾಗಗಳಿಗೆ, ದೇವ, ಜೀವ ಮತ್ತು ದೇಹ. ದೇಹಭಾವವೇ ನಾನು ಅಂತ ಯಾರಿಗೆ ಭಾವ ಇರುತ್ತೆ ಅವ್ರಿಗೆ ತಾಮಸ ಗುಣ ಜಾಸ್ತಿ ಇರುತ್ತೆ. ಜೀವಭಾವವೇ ಜಾಸ್ತಿ ಇದೆ ಅಂತಂದಾಗ ಜೀವಾತ್ಮ ಭಾವ ಇರುವವರಿಗೆ ಜ್ಞಾನ ಇರುತ್ತದೆ. ಕರ್ಮನೇ ಪ್ರಧಾನವಾಗಿರುತ್ತೆ. ದೈವ ಯಾರಿಗಿರುತ್ತೆ? ಜ್ಞಾನ ಇರುತ್ತೆ. ಜ್ಞಾನ ಎಂದರೆ ದೇವ, ಜೀವ ಎಂದರೆ ಕರ್ಮ, ಮೋಹ ಎಂದರೆ ತಾಮಸ. ಈ 3 ಜ್ಞಾಪಕ ಇಟ್ಕೊಂಡು ಇದೆಲ್ಲ ಸಂಕೇತ. ಯಾವುದಕ್ಕೆ ಸಂಕೇತ? ಶಾಸ್ತ್ರದ ಸಂಕೇತವೇ ಸಂಪ್ರದಾಯ. ಸಂಪ್ರದಾಯ ಅಂದರೆ ಸಂಪ್ರತತಿ ಇತಿ ಸಂಪ್ರದಾಯ. ಅದನ್ನು ತಿಳ್ಕೊಂಡಿರಿ. ಅಂದರೆ ಯಾರು ಯಾವುದನ್ನು ಹೇಗೆ ಆಚರಿಸ್ತಾರೋ ಅದು ಅವನಿಗೆ ಸಂಪ್ರದಾಯ. ನಮ್ಮ ಮನೇಲಿ ವರ್ಷಕ್ಕೊಂದು ಸತಿ ನಾವು ಇದು ಇಟ್ಕೊಂಡಿದ್ದೀವಿ. ಏನು ಇಟ್ಕೊಂಡಿದ್ಯಾ? ಒಂದು 10 ಜನಕ್ಕೆ ಊಟ ಹಾಕ್ತೀವಿ, ಸಂಪ್ರದಾಯ ಒಂದು. ಅವಾಗ ಏನು ಮಾಡ್ತೀಯ ನೀನು? ಏನು ನಮ್ಮ ವಿಭೂತಿ ಇದ್ದರೆ ಇಟ್ಕೋತೀವಿ, ನಾಮ ಇದ್ರೆ ಇಟ್ಕೋತೀವಿ, ಮುದ್ರೆ ಇಟ್ಕೋತೀವಿ. ಅವನು ಏನಾರು ಆಗಿರ್ಬೋದು ಅವನು. ಹೌದಾ? ಈ ಥರ ಬೇಕಾದ ಜನ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ಅರ್ಥವಾಗದೇ ಇರೋದು ಇದೇನೆ. ಬೇರೆ ಶೈವರ್ಯಾರು, ಲಿಂಗಾಚಾರ್ಯರು ಗೊತ್ತೇ ಆಗಲ್ಲ. ಒಬ್ರದೇ ಅವ್ರಿಗೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರೆಲ್ಲ ಹಾಗೆ ಇರ್ತಾರೆ. ಅಧ್ಯಾತ್ಮಕ್ಕೆ ಕಾಲಿಡುವ ಯಾವುದೇ ಅಧಿಕಾರವು ಅಥವಾ ಯಾವುದೇ ವಾಸ್ತವ ಸಂಗತಿ ಅವರಿಗೆ ಬೇಕಿಲ್ಲ. ದಿವಸ ಸ್ನಾನ ಮಾಡ್ತೀವಿ, ಮಾಡ್ಬೋದು. ದೇವರು ನಮ್ಮದೇ ಇರೋ ಸ್ನಾನ ಮಾಡೋರ್ದು ಅಂತ ಇದೆಯಾ? ಇವೆಲ್ಲ ಮಾಡಬಹುದು. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ತಾಮಸರಾದ ಅವಿವೇಕಿ ಜೀವರಿಗೆ ಅಲ್ಲವೇ ಜ್ಞಾನ ಇರುವುದು ಕಂಡುಬರುವುದು? ಅಲ್ವೇ? ಅವಿವೇಕಿಗಳಿಗೆ ವಿವೇಕ ಇಲ್ಲವಾದದ್ದನ್ನೇ ಇಲ್ಲ ಎಂಬ ಭ್ರಾಂತಿ. ಏನು ಮಾಡ್ತೀರಾ? ಆ ಥರ ಎಲ್ಲವೂ ಭ್ರಾಂತಿ ಕಲ್ಪಿತಂ ಜಗತ್ಕಲಾಶ್ರಯಂ. ಅದರೊಳಗೆ 3 ಥರ ಭ್ರಾಂತಿ. ಏನು? ಯಾವ ಥರ? ಸಾತ್ವಿಕ ಭ್ರಾಂತಿ, ರಾಜಸಿಕ ಭ್ರಾಂತಿ, ತಾಮಸಿಕ ಭ್ರಾಂತಿ. ಇದೆಲ್ಲವೂ ಭ್ರಾಂತಿಯೇ, ಹೌದಲ್ವಾ? ಅದನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರುವಾಗಿ. ಮುಂದೆ ಕರ್ಮದಲ್ಲಿ ಗುಣಭೇದದಿಂದ 3 ಬಗೆ.
ಈಗ ಕರ್ಮದ 3 ಬಗೆಯನ್ನು ಹೇಳುತ್ತಾನೆ. ಗುಣಭೇದದಿಂದ, ಗುಣ ಎಷ್ಟು? 3. ಅದರ 3 ಭೇದವನ್ನು ಈ ಜಗತ್ತಿನಲ್ಲಿ ಹರಡಿರೋ ವಿಚಾರವನ್ನು ಹೇಳ್ತಾ ಇದ್ದೇನೆ ಹೊರತು ಇರುವುದಲ್ಲ ನಮ್ಗೆ ಅರ್ಥ ಆಗಲಿ ಅಂತ ಭಾವ ಮುಗಿಯ ವೀಕ್ಷತೆ ಇದೆಲ್ಲವೂ ನಮಗೆ ಭಾವವು ಹೋಗಬಾರ್ದು. ಆ ಥರ ಇಲ್ಲಿರುವ ಗುಣಗಳನ್ನು ವಿಸ್ತಾರ ಮಾಡಿ 3 ಗುಣಗಳದೇ ಹೇಗಿದೆ ಹೇಳ್ತಾನೆ ನೋಡಿ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಚೆನ್ನಾಗಿದೆ ನೋಡಿ ಸಾತ್ವಿಕ ಹೇಳಿ. ನಿಯತವಾಗಿ ಸಂಗರಹಿತವಾಗಿ ರಾಗದ್ವೇಷಗಳಿಲ್ಲದೆ. ಸಂಘರಹಿತವಾಗಿದ್ರೆ ಮೋಹವಿಲ್ಲದೆ. ಸಂಘ ಅಂದ್ರೇನು? ಕರ್ತೃತ್ವ ಭೋಕ್ತೃತ್ವವಿಲ್ಲದೆ. ಯಾವುದೇ ಫಲ ಇದ್ರೂ ಕೂಡ ಭಗವದರ್ಪಣ ಭಾವದಿಂದನೇ ಮಾಡ್ತಾ ಇರ್ತಾನೆ. ಅವನಿಗೆ ಯಾವುದೇ ಆದಂಥ ತನಗೆ ಹತ್ತಿ ಬಿಡುವ ವಿಚಾರವನ್ನು ಸಂಘ ಅಂತ ಕರೀತಾರೆ. ಅಲ್ವಾ? ರಾಗದ್ವೇಷಗಳಿಲ್ಲದೆ ಫಲವನ್ನು ಪಡೆಯಬೇಕೆಂಬ ಇಚ್ಛೆ ಇಲ್ಲದವನು ಮಾಡಿದ ಕರ್ಮವಿದೆಯಲ್ಲ ಅದು ಸಾತ್ವಿಕ ಎನಿಸುತ್ತದೆ. ಯೋಗಾಸಕ್ತ. ಯೋಗ ಅಂದರೆ ಸಮವಾಗಿರೋದು, ಅಲ್ಲಿ ಯಾವುದನ್ನು ಹಚ್ಕೊಳ್ಳೋದಿಲ್ಲ. ಯೋಗ ಅಂತ ಯಾಕೆ ಹೇಳ್ತೀನಿ ಅಂದರೆ ಪ್ರತಿಯೊಂದು ನಿಮ್ಮ ಭಾವದಲ್ಲೂ ಪ್ರತಿಯೊಂದು ನಿಮ್ಮ ತೀರ್ಮಾನದಲ್ಲೂ ಯೋಗವೇ ಪ್ರಧಾನ. ಪ್ರಾಪ್ತಿ ಇರಬೇಕು, ಪ್ರಾಪ್ತಿಯ ಜೊತೆಗೆ ನಿಮಗೆ ಯೋಗವೂ ಇರಬೇಕು. ಯೋಗ ಇಲ್ಲದಿದ್ರೆ ಪ್ರಾಪ್ತಿ ಆಗೋದೇ ಇಲ್ಲ. ಹೌದಾ ಇಲ್ವಾ? ಕರ್ಮ ಯೋಗವಾದರೆ ಈ ಯೋಗ ಸಂಗೀತ ಅರ್ಥ ಆಗತ್ತೆ. ಭಕ್ತಿ ಯೋಗವಾದರೆ ಪ್ರಾಪ್ತಿ ಆಗತ್ತೆ. ಜ್ಞಾನ ಯೋಗವಾದರೆ ಪ್ರಾಪ್ತಿ ಆಗತ್ತೆ. ಇಲ್ಲೇ ಇದ್ದರೆ ಕರ್ಮಿ, ಭಕ್ತ ಮತ್ತು ಜ್ಞಾನಿ ಅಷ್ಟೇ, ಯೋಗ ಇರೋದಿಲ್ಲ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ 3 ಸೃಷ್ಟಿಗಳಿಗೂ ಏನೇ ಸೃಷ್ಟಿಯಾರೆ? ಕರ್ಮಯೋಗ, ಯೋಗ ಸೇರಿಸ್ಕೋಬೇಕಾದ್ರೆ ನಮಗೆ ಅದರ ಯೋಗ್ಯತೆ ಗೊತ್ತು. ನಮಗೆ ಯೋಗ್ಯತೆ ಇರಬೇಕು. ಯೋಗಾಸಕ್ತೋ ಫಲವಿರಕ್ತ. ಎಷ್ಟು ಚೆನ್ನಾಗಿದೆ. ಯೋಗಾಸಕ್ತ ಕರ್ಮ ಕುರು ಕರ್ಮಾಣಿ ಸಂಗಮ್ ತಕ್ತ್ವ ಧನಂಜಯ. ಸಂಗಮ್ ತಕ್ತ್ವ ಅಂದರೆ ಕರ್ತೃತ್ವ ಭೋಕ್ತೃತ್ವ ಇಲ್ಲದೇ ಇರುವುದು ಅಷ್ಟೇ ಅಲ್ವಾ? ನಿಯತವಾದದ್ದು, ನಿತ್ಯವಾದದ್ದು, ಅದು ಸಂಗರಹಿತವು. ಆಸಕ್ತಿ ಇಲ್ಲದೆ ಮಾಡಿದ್ದು. ನಾನು ಮಾಡುತ್ತೇನೆಂಬ ಆಸಕ್ತಿ ಇಲ್ಲದೆ ಜ್ಞಾನಿಯು ಅಕರ್ತೃತ್ವ ಬುದ್ಧಿಯಿಂದಲೂ ಕರ್ಮಯೋಗಿಯು ಈಶ್ವರಾರ್ಥವಾಗಿ ಆತನ ಭೃತ್ಯನಂತೆ ಮಾಡುತ್ತಿದ್ದೇನೆಂಬ ಬುದ್ಧಿಯಿಂದಲೂ ಮಾಡುವ ಕರ್ಮವು ಇಂಥದ್ದು. ಜ್ಞಾನಿಯ ಕರ್ಮವು ಅಕರ್ಮವೇ. ಆದ್ದರಿಂದ ಇಲ್ಲಿ ಕರ್ಮಯೋಗಿಯ ಕರ್ಮವನ್ನೇ ಇಟ್ಕೊಳ್ಬಹುದು. ಇದನ್ನು ತುಂಬ ವಿಶ್ಲೇಷಣೆ ಮಾಡಿ ತುಂಬ ಏನೇನೋ ಯೋಚನೆ ಮಾಡಕ್ಕೆ ಹೋಗಬೇಡಿ. ಈಶ್ವರ ಸರ್ವ, ಆಮೇಲೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಇದನ್ನ ಜ್ಞಾಪಕ ಇಟ್ಕೊಂಡಿರಿ. ಮಾಯೆ ಎಂಬ ಯಂತ್ರವನ್ನು ಹತ್ತಿ ಕುಳಿತು ಇವಳಿಗೆ ಎಲ್ಲರ ಹೃದಯದಲ್ಲೂ ಇದ್ದುಕೊಂಡಿದ್ದು ಈ ಕರ್ಮವನ್ನು ಮಾಡತಕ್ಕಂಥ ಇರೋದಕ್ಕೆ ಉದ್ದೇಶ ಅರ್ಜುನ ತಿಳ್ಕೊಳ್ಳಯ್ಯ, ಈಶ್ವರ ಬೇರೆ ಎಲ್ಲೂ ಇಲ್ಲ, ನಿನ್ನ ಎದೆಯೆಲ್ಲ ಇದ್ದಾನೆ ಹೇಳಿದ್ದಾನೆ ಇಲ್ವಾ? ಬ್ರಾಹ್ಮಯನ್ ಸರ್ವಭೂತಾನಿ, ಎಲ್ಲ ಭೂತಗಳನ್ನು ಪಂಚಭೂತಗಳಿಂದ ತಯಾರಾದ ಎಲ್ಲ ಈ ದೇಹಗಳನ್ನು ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ, ಮಾಯೆ ಎಂಬ ಯಂತ್ರವನ್ನು ಹತ್ತಿ ಕುಳಿತು ಇದೆಲ್ಲವನ್ನು ಆಟ ಆಡಿಸ್ತಾ ಇದ್ದಾನೆ. ಬೊಂಬೈ ಆಟವಯ್ಯ, ಹಾಡು ಕೇಳಿಲ್ಲ ಸಿನಿಮಾದ್ದು, ಅದೇ ಇದು ಆಟ. ಎಷ್ಟು ಸುಲಭ ಇದೆ ನೋಡಿ ಭಗವದ್ಗೀತೆ. ಅರಾಗ ದ್ವೇಷತಃ ಕೃತ. ರಾಗದಿಂದ ಪ್ರೇರಿತನು ದ್ವೇಷದಿಂದ ಪ್ರೇರಿತನೂ ಮಾಡಿದ್ದು ರಾಗದ್ವೇಷತಃ ಕೃತ. ಅದಕ್ಕೆ ವಿರುದ್ಧವಾದದ್ದು ಅರಾಗ ದ್ವೇಷತಃ ಕೃತ. ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ರಾಗ ನ ದ್ವೇಷ, ನ ದ್ವೇಷ್ಟಿ ನ ಕಾಂಕ್ಷತಿ. ಇದಿರತಕ್ಕಂಥ ಯಾವನಿದಾನೋ ಅವನು ಸಾತ್ವಿಕವಾಗಿರ್ತಾನೆ, ಸತ್ವಗುಣಿ. ಪ್ರೇಪ್ಸುವಾದವನಿಂದ ಫಲವನ್ನು ಪಡೆಯಬೇಕೆಂದು ಇಚ್ಛಿಸುವವನು ಫಲ ಪ್ರೇಪ್ಸು, ಫಲದ ಬಯಕೆ ಉಳ್ಳವನು ಎಂದರ್ಥ. ಅದಕ್ಕೆ ವಿರುದ್ಧವಾಗಿರುವ ಅಫಲ ಪ್ರೇಪ್ಸುವಾದ, ಅಫಲ ಪ್ರೇಪ್ಸು. ಅಫಲ ಪ್ರೇಕ್ಷು ಅಂದರೆ ಫಲವನ್ನು ನಾನು ಬಯಸುವುದೇ ಇಲ್ಲ ಎಂದು ಹೇಳುವುದು. ಹೇಳ್ತೀರಾ? ಇವಾಗ ಕರ್ಮ ಇದೆಯಲ್ಲ ಅದು ಸಾತ್ವಿಕ. ಸಾತ್ವಿಕ. ಈಗ ನಾನು ಎಷ್ಟೋ ವರ್ಷದಿಂದ ಭಗವದ್ಗೀತೆ, ಬೇರೆ ಉಪನಿಷತ್ತು, ಬೇರೆ ಎಲ್ಲ ಗ್ರಂಥಗಳು ಹೇಳ್ತಾ ಇದ್ದೀನಲ್ಲ, ಏನು ನನಗೆ ಪುಣ್ಯ ಬಂದಿದೆಯೋ ಪಾಪ ಬಂದಿದೆಯೋ ಹೇಳಿ? ನಾನು ಏನೇನು ಗ್ರಂಥ ಮಾಡಿದ್ದೀನಿ ನನಗೆ ನೆನಪೇ ಇಲ್ಲ. ಅದರಿಂದ ಆಗುವ ಫಲವನ್ನು ಕಟ್ಕೊಂಡು ನನಗೇನಾಗಬೇಕು? 4 ಜನಕ್ಕೆ ಉಪಕಾರ ಆಗಿದೆ, ಆಗಿರ್ಬೋದು. ಆಗಿಲ್ದೇನೂ ಇರ್ಬೋದು.
ನಾನು ಮಾಡುವ ಕರ್ತವ್ಯ ಇದು ಅಂತ ಮಾತ್ರ ಮಾಡಿದ್ದೇನೆ ಹೊರತು ಫಲಾಪೇಕ್ಷೆಯಿಂದ ಅಲ್ಲ. ಅಥವಾ ಫಲದಿಂದ ಅಪೇಕ್ಷೆಯಿಂದ ನನಗೆ ಮಾತ್ರ ಬರಬೇಕು ಸುದ್ದಿನೇ ಇಲ್ಲ. ಎಲ್ಲ ಗ್ರಂಥಗಳನ್ನು ನಾವು ಓದಿದ್ದೇನೆ ಮಾಡಿದ್ದೇನೆ ಅನ್ನುವ ಅಹಂಕಾರವೂ ಅಲ್ಲ. ಅಹಂಕಾರ ಓಂಕಾರಗಳನ್ನು ತೊರೆದು ಯಾರ್ಯಾರು ಏನೇನು ಕೇಳಿದ್ದಾರೋ ಅದು ನನಗೆ ಗೊತ್ತಿದ್ದರೆ ಯಾವುದೇ ರೀತಿಯಾದ ನಿರ್ವಂಚನೆಯಿಂದ, ಅಂದರೆ ವಂಚನೆ ಇಲ್ಲದೇ ಇರುವ ಭಾವದಿಂದ ಇದನ್ನು ಮಾಡಿದ್ದಾರೆ ಏನಾಗುತ್ತೆ, ಸಮಾಧಾನವಾಗಿರ್ತೀನಿ. ಹೌದಲ್ವ? ಇವಾಗ ಎಷ್ಟೋ ಜನ ನಾನು ಪ್ರವಚನ ಕೇಳೋರು ಹಿಂದೆ ಎಲ್ಲ ಹೋಗೇ ಬಿಟ್ಟಾರೆ. ಇನ್ನೂ ಎಷ್ಟೋ ಜನ ಇದ್ದಾರೆ, ಇನ್ನೂ ಎಷ್ಟೋ ಜನ ಇರ್ತಾರೆ, ಕೇಳ್ತಾರೆ, ಮಾಡ್ತಾರೆ. ನೀವೆಲ್ಲ ಸೇರಿ ಮಾಡಿರೋಂಥ ಇದೆಯಲ್ಲ, ಇದು ವೆಬ್ಸೈಟ್ ಇದೆಯಲ್ಲ, ತುಂಬ ಜನ ಕೇಳ್ತಾ ಇರ್ಬೋದು, ಮಾಡ್ತಾ ಇರ್ಬೋದು. ಯಾರಿಗೆ ಗೊತ್ತಿಲ್ಲ ನಮಗೆ ಅಲ್ಲಲ್ಲದ್ದು. ನನಗೆ ಗೊತ್ತಿಲ್ಲ ಅನ್ನುವುದು ಚೆನ್ನಾಗಿ ಗೊತ್ತಾದರೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಬದುಕುತ್ತಾನೆ ಹೋಗುತ್ತಾನೆ. ಶಂಕರಾಚಾರ್ಯಗೆ 4 ಜನ ಶಿಷ್ಯಂದರು, ಡಿ ವಿಜಿಯವರು 12 ಜನ ಇದ್ದರು ಶಿಷ್ಯಂದರು. 12 ಜನ. ನನಗೆ 12 ಅಲ್ಲ, 4 ಅಲ್ಲ, ಎಷ್ಟು ಜನ ಇದ್ದೀರಾ? ಇರೋ ಶಿಷ್ಯರು ಅಲ್ಲ, ನಾವೆಲ್ಲ ಮಿತ್ರರು ಅಷ್ಟೇ. ಈಗಿನ ಕಾಲಕ್ಕೆ ಹೊಂದುವಂತೆ ನಮ್ಮದೆಲ್ಲ ಒಂದು ಮಿತ್ರ ಕೂಟಸ್ಥಃ. ಆದ್ದರಿಂದ ಆತ ನಡೀತಾ ಇದೆ, ಹೋಗ್ತಾ ಇದೆ ಅಷ್ಟೇ. ಮುಂದೆ ಕೇಳಿಪ್ಪ. ಈ ಬಗೆಯ ಕರ್ಮ ಇರುವುದಲ್ಲ, ಅದು ಸಾತ್ವಿಕ ಎನಿಸುತ್ತದೆ. ಇದನ್ನು ಸಾತ್ವಿಕ ಕರ್ಮ ಎಂದು ಹೇಳಲಾಗಿದೆ. ಫಲಾಪೇಕ್ಷೆ ಇಲ್ಲದೆ ಅಥವಾ ಕರ್ತೃತ್ವ ಭೋಕ್ತೃತ್ವವನ್ನು ಬಿಟ್ಟು ಕರ್ಮ ಮಾಡುವುದನ್ನು ಯಾವ ಕರ್ಮ? ಸಾತ್ವಿಕ ಕರ್ಮ ಎಂದು ಹೇಳಲಾಗಿದೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಎಷ್ಟು ಚೆನ್ನಾಗಿ ಭಗವದ್ಗೀತೆ ಓದ್ಬಿಟ್ರೆ ಬೇರೆ ಇನ್ನೇನು ಜೀವನದ ಯಾವ ಡಿಕ್ಷನರಿನೂ ಬೇಡ. ಯಾಕೆಂದರೆ ಎಲ್ಲದಕ್ಕೂ ಇದೇ ಪ್ರೇರಣೆ ಆಗಿರೋದ್ರಿಂದ, ಮೂಲವಾಗಿರೋದು ಊರ್ಧ್ವ ಮೂಲಂ ಅದಪ್ ಶಾಖಂ. ಕೆಳಗಡೆ ಇರೋದೆಲ್ಲವೂ ಶಾಖೆ ಅಷ್ಟೇ ಕಣೆಯ, ಯಾಕೆ ಒದ್ದಾಡ್ತೀಯ ಅಂತ. ಯಾವ ಕರ್ಮವು ಕಾಮೇಪ್ಸುವಿನಿಂದ ಅಥವಾ ಅಹಂಕಾರ ಉಳ್ಳವನಿಂದ ಬಹಳ ಆಯಾಸದಿಂದ ಮಾಡಲ್ಪಡುವುದು ಅದು ರಾಜಸ ಎನಿಸುತ್ತದೆ. ಅರ್ಥ ಆಯ್ತಾ? ನೀವು ಓದ್ಕೊಡ್ರೆ ನಿಮಗೆ ಅರ್ಥವಾಗುತ್ತೆ, ನಾನು ಹೇಳೋದೇನಿಲ್ಲ ಇದ್ರೊಳಗೆ. ಆದರೂ ಯಾಕೆ ಹೇಳಬೇಕು ಅಂತ ಕೂಡಿಸಿದ್ರೆ ಹೇಳ್ತೀವಿ. ಆದರೆ ಯಾವ ಕರ್ಮವು ಕಾಮೇಪ್ಸುವಿನಿಂದ ಅಂದರೆ ಕರ್ಮ ಫಲವನ್ನು ಪಡೆಯಬೇಕೆಂಬ ಇಚ್ಛೆ ಉಳ್ಳವನಿಂದ ಅಂತ ಅರ್ಥ, ಅಥವಾ ಅಹಂಕಾರ ಉಳ್ಳವನಿಂದ. ಇಲ್ಲಿ ಅಹಂಕಾರ ಉಳ್ಳವನಿಂದ ಎಂದಿರುವುದು ತತ್ವಜ್ಞಾನಕ್ಕೆ ಹೋಲಿಸಿ ಹೇಳಿದ್ದಲ್ಲ. ಮತ್ತೇನೆಂದರೆ ಲೋಕದಲ್ಲಿ ಶ್ರೋತ್ರಿಯನ ನಿರಹಂಕಾರಕ್ಕೆ ಹೋಲಿಸಿ ಹೇಳಿದ್ದು. ತತ್ವಜ್ಞಾನಿಯೂ ನಿರಹಂಕಾರಿಯು, ರಾಜಸ ಕರ್ಮಿಯು ಸಾಹಂಕಾರಿ ಎಂದು ಹೇಳಲು ಬಂದಿದ್ದಲ್ಲ. ಸಾತ್ವಿಕ ಕರ್ಮಿಯು ನಿರಹಂಕಾರಿಯು, ರಾಜಸ ಕರ್ಮಿಯು ಸಾಹಂಕಾರಿ ಎಂದು ಹೇಳಲು ಬಂದಿದ್ದರು. ಅರ್ಥ ಆಗ್ತಾ ಇದೆಯಾ? ಅಹಂಕಾರ ಉಳ್ಳವರನ್ನ ಸಾಹಂಕಾರಿ, ನಿರಹಂಕಾರಿ ಅಂತ ವಿರುದ್ಧವಾದವನನ್ನ ಕರೆಯಲಾಗಿದೆ, ತಿಳಿಸಲಾಗಿದೆ. ಯಾಕೆ ನಮಗೆ ನಿಬೋಧಮೆ ನಮಗೆ ಗೊತ್ತಾಗೋಸ್ಕರ ಹೇಳಿರೋದಷ್ಟೇ. ಏಕೆಂದರೆ ನಿಜವಾಗಿಯೂ ನಿರಹಂಕಾರನಾದ ಆತ್ಮಜ್ಞಾನಿ ಇರುವನಲ್ಲ, ಅವನಿಗೆ ಕಾಮೇಪ್ಸುತ್ವವಾಗಲಿ ಬಹುಲಾಯಾಸದಿಂದ ಕರ್ಮ ಮಾಡುವುದೆಂಬುದಾಗಲಿ ಇರುವುದಿಲ್ಲ, ಬರುವ ಹಾಗೆ ಇಲ್ಲ. ಶುಕ್ರವಾರ ನೀವು ಯಾರು ಬರಲ್ಲ ಅಂತ ಫೋನ್ ಮಾಡಿಬಿಟ್ರೆ ನಾನು ಹೇಗಿರ್ತೀನಿ ಹೇಳಿ? ನಿರಹಂಕಾರಿ. ಎಲ್ಲರೂ ಬಂದೇ ಬರ್ತಾರೆ ಅಂದರೆ ಸಾಹಂಕಾರಿ. ಅದು ಆಯಾ ಟೈಮಾಗೆ ಅಪ್ಲೈ ಮಾಡತಕ್ಕಂಥದ್ದು ಅಹಂಕಾರವೇ ಹೊರತು ಅದು ಅಹಂ ಸ್ವರೂಪ ಅಲ್ಲ ಅಂತ ಅರ್ಥ. ಅನಾತ್ಮಜ್ಞನು ಸಾತ್ವಿಕ ಕರ್ಮವನ್ನು ಕೂಡ ಅಹಂಕಾರದಿಂದಲೇ ಮಾಡುತ್ತಾನೆ ಅಲ್ವೇ? ಜ್ಞಾನಿಗೆ ಅಹಂಕಾರದ ಪ್ರಸಕ್ತಿಯೇ ಇಲ್ಲ, ಅವನು ಯಾವ ಕರ್ಮಕ್ಕೂ ಕರ್ತೃವೇ ಅಲ್ಲ. ಆದ್ದರಿಂದ ಅವನಿಗೆ ಹೋಲಿಸಲಾಗುವುದಿಲ್ಲ. ಈಗ ನಾವು ಭಗವದ್ಗೀತೆ ಮಾಡ್ತಾ ಇದ್ದೀವಿ. ಇದು ಸಾತ್ವಿಕ ದೃಷ್ಟಿನೋ ರಾಜಸಿಕನೋ ತಾಮಸಿಕನೋ? ಅದು ಅಲ್ಲ. ಮೇಲೆ ಕೊಟ್ಟಬೇಕು. ಇಲ್ಲೇ ಸಾತ್ವಿಕ ನೀವು ಹೇಳ್ಬಿಟ್ರೆ ನಾನು ಅದಕ್ಕೆ ಕಟ್ಕೊಂಡ್ಬಿಡ್ತೀನಿ. ಅಲ್ಲ, ನಿಮ್ಮ ದೃಷ್ಟಿಯಿಂದಲ್ಲ, ನನ್ನ ದೃಷ್ಟಿಯಿಂದ ಅಲ್ವಾ? ಆಗ ನೀವೆಲ್ಲರೂ ಹೇಳೋದು ಕರೆಕ್ಟು. ಸಾತ್ವಿಕವಾಗಿದೆ, ಸಾತ್ವಿಕವಾಗಿ ಕೂತಿದ್ದಾರೆ ಹೇಳ್ತಾ ಇದ್ದಾರೆ. ಏನಕ್ಕೆ ತಪ್ಪು ಅಂದರೆ ನಾನು ಸಾತ್ವಿಕ ಅನ್ನೋದೇ ನನಗೊಂದು ಆಕಾರ ಆಗ್ಬಿಡುತ್ತೆ. ಅದನ್ನು ಬಿಡಿಸಿ 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 ಹೇಳ್ತಾ ಇದ್ದಾನೆ ಜಗದ್ಗುರು. ಹೌದಲ್ವ?
ಈಗ ಭಗವದ್ಗೀತೆ ವ್ಯಾಸರು ಬರೆದು ಕೃಷ್ಣ ಹೇಳಿದರೆ ಕೃಷ್ಣಂಗೆ ಭಗವದ್ಗೀತೆ ಗೊತ್ತಿರಲಿಲ್ವಾ? ಹೇಳಿ. ಎಲ್ಲ ಕೃಷ್ಣನಿಂದಲೇ, ಕೃಷ್ಣನಲ್ವೇ? ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ, ಪರಬ್ರಹ್ಮಣೇ ಈ ಕೃಷ್ಣನಾಗಿದ್ದಾನೆ. ಕೃಷ್ಣನ ಜೀವನ ಚರಿತ್ರೆ ನೀವು ಓದಿದ್ರೆ ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸಾತ್ವಿಕವಾಗಿದ್ದವನು ಅಂತ. ಆದ್ದರಿಂದ ಸಾತ್ವಿಕ ಗುಣ ಅನ್ನೋದು ಕೃಷ್ಣನಿಗೆ ಸೇರಿದ್ದಲ್ಲ, ವ್ಯಾಸರಿಗೆ ಸೇರಿದ್ದಲ್ಲ, ರಮೇಶ್ಗೆ ಸೇರಿದ್ದಲ್ಲ, ನಿಮಗೆಲ್ಲ ಸೇರಿದ್ದಲ್ಲ. ಸಾತ್ವಿಕತೆ ಅಂತ ಒಂದಿದೆ, ಅದಕ್ಕೆ ಸೇರಿದ್ದು. ಹೀಗೆ ನಮ್ಮಲ್ಲಿ ದೃಷ್ಟಿಭೇದವನ್ನು ಮಾಡ್ಕೋಬೇಕು, ಸೃಷ್ಟಿಭೇದವನ್ನು ನೋಡಬಾರ್ದು. ಸೃಷ್ಟಿ ಅವನು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ನಮಗದು ಗೊತ್ತಿರೋದಿಲ್ಲ. ಜೀರುಂಡೆ ಅಂತ ಒಂದಿರುತ್ತೆ, ನೋಡಿದ್ದೀರಾ? ನಮ್ಮ ಹಿತ್ಲುಗಳಲ್ಲಿ ನಿಮ್ಮ ಹಿತ್ಲುಗಳೆಲ್ಲ ನೋಡಿರ್ಬೋದು. ಅದರ ಬಣ್ಣನೇ ಒಂಥರ ಹಿತ್ಲಾಗೆ ನೀಲಿ ಎಲ್ಲ ಹಸಿರಲ್ಲ. ನೀ ಎಂಥದ್ದು ಹಾಡ್ತಾ ಇದ್ರೆ ನೋಡ್ತಾ ಇದ್ರೆ ಒಂಥರ ಆನಂದ ಆಗತ್ತಾ ಇಲ್ವೋ? ಅದು ಯಾರು ಮಾಡಿದ್ದದನ್ನ? ಕೆಲವರು ನಾವು ಮಾಡಿದ್ದಲ್ಲ, ನೀವು ಮಾಡಿದ್ದಲ್ಲ, ಯಾರೂ ಮಾಡಿದ್ದಲ್ಲ. ಈಗ ಜೀರುಂಡೆಗಳೇ ಕಣ್ಣಿಗೆ ಬೀಳಲ್ಲ ಅಲ್ವಾ? ಹೌದು. ನಿಮ್ಮನೆ ಒಂದು ಗಿಡ ಇದು ಅಲ್ಲೆಲ್ಲ ಇರಲ್ವಾ? ಗಿಡನೇ ಇಲ್ವೇನಾ? ಅಲ್ಲ, ಅದೊಂಥರ ಜೀರುಂಡೆ ಎಲ್ಲಿ ತಿನ್ನತ್ತೋ, ಏನು ತಿನ್ನತ್ತೋ, ಹೇಗೆ ಹಾರಾಡ್ತೋ ಏನೋ ನೋಡಿದಾಗ ಆ ಥರ ಇರುತ್ತೆ ಮುಂದಕ್ಕೆ. ಸಾತ್ವಿಕ ಕರ್ಮವನ್ನು ಕೂಡ ಆತ್ಮಜ್ಞಾನಿಯು ಅಹಂಕಾರದಿಂದ ಮಾಡುವಂತಿಲ್ಲ. ಮಾಡುವಂತಿಲ್ಲ ಅನ್ನೋದು ಕಂಡೀಷನ್ನು. ಮಾಡಕೂಡೋದು. ಮಾಡುವಂತಿಲ್ಲ ಅಂದರೆ ಮಾಡಕೂಡೋದು. ನಂದಲ್ವಲ್ಲ, ಕೃಷ್ಣನು ಕೂಡ ಅದಕ್ಕೋಸ್ಕರ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಅಂತ ಇದೆ ಹೊರತು ಭಗವಾನು ವಾಚ ಶ್ರೀಕೃಷ್ಣ ವಾಚ ಇಲ್ಲ ಅಲ್ಲಿ, ವ್ಯಾಸ ವಾಚ ಇಲ್ಲ ಅಲ್ಲಿ, ಇದೆಯಾ? ಗುರು ವಾಚ ಇಲ್ಲ ಅಲ್ಲಿ. ಯಸ್ಯ ನಾಹಂ ಕೃತೋ ವೌ ಬುದ್ಧಿರ್ಯಸನ ಲಿಪ್ಯತೆ ಹತ್ಮಾಪಿ ಸ ಇಮಾನ್ ಲೋಕಾನ್ ನಾಂತಿ ನ ನಿಮಧ್ಯತೆ. ಭಗವದ್ಗೀತೆ ತಿರ್ಗಾ ಎಲ್ಲ ಭಗವದ್ಗೀತೆಯಲ್ಲೇ ತಗೋತಾ ಇರಬೇಕು. ಇನ್ನು ರಾಜಸ ತಾಮಸ ಕರ್ಮಗಳನ್ನು ಅವನು ಮಾಡಲಾರ ಎಂದು ಹೇಳುವುದೇನಿದೆ? ಲೋಕದಲ್ಲಿ ಈ ಬ್ರಾಹ್ಮಣನು ನಿರಹಂಕಾರಿ ಎಂದು ಹೇಳುವಾಗ ಅನಾತ್ಮಜ್ಞನಾದ ಶ್ರೋತ್ರಿಯನನ್ನು ಕೂಡ ಅಹಂಕಾರ ರಹಿತನೆಂದು ಕರೆಯುವುದುಂಟು. ಅಂದ್ರೆ ಗರ್ವವಿಲ್ಲದವನು ಎಂಬ ಅರ್ಥದಲ್ಲಿ ಜನರು ನಿರಹಂಕಾರಿ ಎಂದು ಪ್ರಯೋಗಿಸುತ್ತಾರೆ. ಇಂತಹ ಕರ್ಮವನ್ನು ಮಾಡುತ್ತೇನೆಂಬ ಗರ್ವದಿಂದ ಮಾಡಿದ್ದು ರಾಜಸ ಕರ್ಮ ಎಂಬ ಅಭಿಪ್ರಾಯವು ಪ್ರಕೃತ ಶ್ಲೋಕದಿಂದ ಹೊರಡುತ್ತದೆ ಅಷ್ಟೇ. ಗರ್ವವಿಲ್ಲದೆ ಮಾಡಿದ ಸಾತ್ವಿಕ ಕರ್ಮ ಕೂಡ ಅಹಂಭಾವವುಳ್ಳವನೇ, ಅಂದ್ರೆ ಕರ್ತೃತ್ವ ಬುದ್ಧಿ ಉಳ್ಳವನೇ ಮಾಡುತ್ತಾನೆ ಎಂಬುದು ಸ್ಪಷ್ಟ. ಅದು ಅವನಿಗೆ ಬಂಧ ಮೋಕ್ಷಕ್ಕೆ ಇದೆಲ್ಲೂ ಕೊನೆ ಭಾಗ. ಬಂಧ ಮೋಕ್ಷ ಮಧ್ಯೆ ಬರ್ತಾ ಇರುತ್ತೆ. ನೀವು ಅದಕ್ಕೆ ಹೊಂದಿಸ್ಕೊತಾ ಇರಬೇಕು. ಆದ್ದರಿಂದ ಅವನಿಗೆ ಹೋಲಿಸಿಯೇ ಅಹಂಕಾರದಿಂದಾಗಲಿ ಎಂದು ಹೇಳಿದೆ ಎಂದು ನಿಶ್ಚಯಿಸಬೇಕು. ಇಲ್ಲಿ ಪುನಃ ಎಂಬ ಶಬ್ದವನ್ನು ಶ್ಲೋಕದ ಪಾದವನ್ನು ಪೂರ್ತಿ ಮಾಡುವುದಕ್ಕೆ ಉಪಯೋಗಿಸಿರುತ್ತದೆ. ಯಾವ ಇಂತಹ ಕರ್ಮವು ಬಹಳ ಆಯಾಸದಿಂದ, ಹೆಚ್ಚಿನ ಶ್ರಮದಿಂದ, ಕರ್ತೃವಿನಿಂದ ಮಾಡಲ್ಪಡುತ್ತದೋ ಆ ಕರ್ಮವು ರಾಜಸ ಎನಿಸುತ್ತದೆ. ಇದೆಲ್ಲೂ ವ್ಯಾಕರಣ ಭಾಗ. ವ್ಯಾಕರಣವನ್ನು ನಾವು ಹೆಚ್ಚಿಗೆ ತಗೊಂಡಿಲ್ಲದೆ ಇರೋದ್ರಿಂದ ಇಲ್ಲಿರುವ ಈ ವಿಶೇಷಗಳನ್ನು ಬಿಟ್ಟು ನಾವು ಬರೀ ಗ್ರಂಥಾರ್ಥವನ್ನು ಮಾತ್ರ ನೋಡ್ತಾ ಇದ್ದೇವೆ, ಭಾಷ್ಯಾರ್ಥವನ್ನು ಮಾತ್ರ ನೋಡ್ತಾ ಇದ್ದೇವೆ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಅನುಬಂಧವನ್ನು, ಕ್ಷಯವನ್ನು, ಹಿಂಸೆಯನ್ನು, ಪೌರುಷವನ್ನು ಲೆಕ್ಕಿಸದೆ ಯಾವ ಕರ್ಮವನ್ನು ಮೋಹದಿಂದ ಮಾಡುವರೋ ಅದು ತಾಮಸ ಎನಿಸುತ್ತದೆ. ಮೋಹದಿಂದ ಮಾಡುವುದು ತಾಮಸ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಮೋಹದಿಂದ ಅಂದರೆ ಅಜ್ಞಾನದಿಂದ, ಮೋಹದಿಂದ ಅಂದರೆ ತಿಳುವಳಿಕೆ ಇಲ್ಲದೆ, ಅರೆ ತಿಳುವಳಿಕೆಯಿಂದ. ತಪ್ಪು ಅಂತ ಅಲ್ಲ, ಈ ಮೂರು ಗುಣಗಳು ಎಲ್ಲರಲ್ಲಿಯೂ ಇರುತ್ತದೆ. ಯಾವುದು ಪ್ರಧಾನವಾಗಿದೆ ಅದಕ್ಕೆ ತಕ್ಕಂತೆ ಇಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತಾ ಇದ್ದಾನೆ ಜಗದ್ಗುರು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಯಾವುದಕ್ಕೂ ಅಸಮಾಧಾನ ಪಟ್ಕೋಬೇಕಾಗಿಲ್ಲ, ಅದಿದೆ ನಮ್ಮ ಹತ್ರ ಅಷ್ಟೇ. ಅನುಬಂಧವನ್ನು ಕಡೆಗೆ ಆಗುವ ಪರಿಣಾಮ ವಸ್ತು ಯಾವುದೋ ಅದು ಅನುಬಂಧ ಎನಿಸುತ್ತದೆ. ಅನುಬಂಧ ಚತುಷ್ಟಯ ಗೊತ್ತಿದೆಯಲ್ಲ ನಿಮಗೆ? ಗೊತ್ತಿದೆಯಾ? ಹೇಳಿ ನೋಡೋಣ. ಏನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಲ್ಲಪ್ಪ, ನಾಳೆಯಿಂದ ಏನು ಬರಬೇಡಿ ನೀವು.
ಹಾಗಂದೆ ಇಂಥ ಬರ್ದೆ ನಿಲ್ಲಿಸ್ಬೇಡಿ, ಇರೋದೇ ಎಷ್ಟು ಜನ ಏನು ಹೇಳ್ತಾರೆ ನೋಡಿ. ಆ ಅನುಬಂಧವನ್ನು ಕ್ಷಯವನ್ನು, ಯಾವ ಕರ್ಮವನ್ನು ಮಾಡಿದರೆ ಶಕ್ತಿಯ ಕ್ಷಯವಾಗಲಿ ಹಣದ ಕ್ಷಯವಾಗಲಿ ಆಗುವುದೋ ಆ ಕ್ಷಯವನ್ನು, ಹಿಂಸೆಯನ್ನು, ಪ್ರಾಣಿಗಳಿಗೆ ಆಗುವ ಪೀಡೆಯನ್ನು, ಪೌರುಷವನ್ನು ಅಪೇಕ್ಷಿಸದೆ ಪುರುಷಕಾರವನ್ನು ಈ ಕರ್ಮವನ್ನು ಮುಗಿಸಲಾಪೆನು ಎಂಬಿ ತನ್ನ ಸಾಮರ್ಥ್ಯವನ್ನು, ಹೀಗೆ ಅನುಬಂಧವೇ ಮುಂತಾಗಿ ಇವುಗಳನ್ನು ಲೆಕ್ಕಿಸದೆ ಮೋಹದಿಂದ ಅವಿವೇಕದಿಂದ ಯಾವ ಕರ್ಮ ಮಾಡುವರೋ ಅದು ತಾಮಸವು, ಇಲ್ಲಿ ಮೋಹದಿಂದ ಆದದ್ದು ಎನಿಸುತ್ತದೆ. ಮೋಹದಿಂದ ಅಂದ್ರೆ ಅವಿವೇಕದಿಂದ ಅಂತ ಹೇಳಿದ್ದಾರೆ. ಅವಿವೇಕ ಅಂದ್ರೆ ಅಜ್ಞಾನವೇ. ಒಂದೊಂದಕ್ಕೆ ನಮ್ಮಲ್ಲಿ ಏನಂದ್ರೆ ಅಮರಕೋಶ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲನೂ. ಒಂದೊಂದಕ್ಕೂ 10, 20, 30, 100 ತನಕ ಅರ್ಥ ಇದೆ ಅಲ್ಲ. ಭಾವ ಮಾತ್ರ ಒಂದು, ಅದೆಲ್ಲ ಅರ್ಥ ಬಿಟ್ಬಿಟ್ರೆ ಭಾವ ಇರುತ್ತೆ ಅಲ್ಲ. ಅವನು ಒಳ್ಳೆಯವನೇ, ಸ್ವಲ್ಪ ಕಡಿಮೆ ಆ ಥರ ಇದ್ರೆ ಏನಂತೀರ. ಅದಕ್ಕೋಸ್ಕರ ಎಲ್ಲವನ್ನ ವಿವರಣೆ ಕೊಟ್ಬಿಟ್ಟಿದೆ ಭಗವದ್ಗೀತೆಯಲ್ಲಿ. ಇರತಕ್ಕಂಥ ಮನುಷ್ಯನ ಸ್ವಭಾವವನ್ನು ಕುರಿತು ಹೇಳ್ತಾ ಇದ್ದಾರೆ. ಸ್ವಭಾವ ಅಂದರೆ ಗುಣ, ಗುಣ ಅಂದರೆ ಮೂರು ಅಂದರೆ ಪ್ರಕೃತಿ ಅಂದರೆ ನಮ್ಮ ಸ್ವಭಾವ ಯಾವುದಿದೆಯೋ ಅದು. ಅದೇ ರೀತಿ ಒಳ್ಳೆಯವನ ಕೆಟ್ಟವನ ಮಿಶ್ರ. ನಾವು ಹುಟ್ಟಿರೋದಕ್ಕೆ ಇಷ್ಟವೂ ಇಲ್ಲ ಅನಿಷ್ಟವೂ ಇಲ್ಲ, ಮಿಶ್ರ. ಅಂದರೆ ಇಷ್ಟ ಅನಿಷ್ಟ ಎರಡೂ ಸೇರಿ ಆಗಿರುವಂಥ ಈ ಮಾನವ ಜನ್ಮ ಇದೆಯಲ್ಲ, ಇಲ್ಲಿ ನಮಗೆ ಭಾಳ ಮುಖ್ಯವಾಗಿ ಬೇಕಾದದ್ದು ಅಧ್ಯಾತ್ಮಕ್ಕೆ ವಿಂಗಡಣೆ. ಏನು ಬೇಕು? ವಿಂಗಡಣೆ. ಸಾಸಿವೆ ರಾಗಿ ಮತ್ತು ಸಾಸಿವೆ ಹಾಗೆ ಅಲ್ಲ. ನಮ್ಮ ಸ್ವಭಾವವನ್ನು ನಾವು ದೃಷ್ಟಿ ಭೇದದಿಂದ ಅರ್ಥ ಮಾಡ್ಕೋಬೇಕು ಅಲ್ಲ. ಅಭಿನ್ನ ನಿಮಿತ್ತ ಉಪಾಧಿ ಕಾರಣಂ. ಅಭಿನ್ನ ನಿಮಿತ್ತ ಉಪಾಧಿ ಕಾರಣಂ ಅಂದರೆ ಏನು ಮಣಿ ಹೇಳ್ತೀರಾ? ಅಭಿನ್ನ ನಿಮಿತ್ತ ಉಪಾಧಿ ಕಾರಣಂ ಇತಿ ಬ್ರಹ್ಮ. ನೀವು ಹೇಳ್ತೀರ ರಮೇಶ್? ಈ ಬ್ರಹ್ಮ ಇದಾನಲ್ಲ, ಇವನು ಎಲ್ಲರಲ್ಲಿಯೂ ಒಂದೇ ಥರ ಇದ್ದಾನೆ. ಆದ್ದರಿಂದ ಇವನು ಅಭಿನ್ನ. ಭಿನ್ನ ಆದ್ರೇನು? ಒಂದೊಂದರಲ್ಲೂ ಬೇರೆ ಬೇರೆ ಕಾಣಬೇಕು. ಆದರೆ ಇದಿಲ್ಲ. ವಿಶುದ್ಧ ಚೈತನ್ಯ ಅನ್ನೋದು ಎಲ್ಲರಲ್ಲಿಯೂ ಇದೆ, ಅಡಗಿದೆ, ಗೊತ್ತಾಗದಂತೆ ಇದೆ. ಹೌದಾ? ಇದು ಅಭಿನ್ನ. ಮತ್ತು ಇದು ಆ ದೇಹದಲ್ಲಿ ಆಗುವ ಪ್ರತಿಯೊಂದು ಕಾರ್ಯಕ್ಕೂ ನಿಮಿತ್ತವಾಗಿದೆ. ಅದರ ನಿಮಿತ್ತದಿಂದ ಇವನು ಮಾಡೋದು. ನೀವು ಯಾರ ಮಾತನ್ನು ಕೇಳ್ತಾ ಇದ್ದೀರಿ? ನಿಮ್ಮ ಬುದ್ಧಿ ಮಾತು ತಾನೆ. ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಭಾವವನ್ನು ಬುದ್ಧಿ ಗ್ರಹಿಸಿದಾಗ ಇದು ಮಾಡಿ ಸರಿ ಅಂತ ಹೇಳಿದ್ದನ್ನು ನೀವು ಮಾಡಿದ್ದೀರಲ್ವ. ತಪ್ಪೋ ಸರಿ ಗೊತ್ತಿಲ್ಲ. ಉಪಾಧಿ ಕಾರಣ. ಉಪಾಧಿ ನಮ್ಮಲ್ಲೇನು? ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದು, ಇದೆಲ್ಲ ಉಪಾಧಿ ಅಲ್ವಾ. ಅಂದರೆ ಹತ್ತಿರ. ಬುದ್ಧಿಯಿಂದ ಮಾಡಿರ್ತಕ್ಕಂಥ ಉಪಾಧಿ ಇದೆಯಲ್ಲ, ಇದು ಕೂಡ ಪರಮಾತ್ಮನೇ ಮಾಡೋದು. ಉಪಾಧಿ ಕಾರಣಂ. ಉಪಾಧಿ ಕಾರಣ ಅದೇ, ನಿಮಿತ್ತ ಕಾರಣ ಅದೇ, ಅಭಿನ್ನ. ಅರ್ಥ ಆಯ್ತಾ ಈಗ ಅಭಿನ್ನ ನಿಮಿತ್ತ ಉಪಾಧಿ ಕಾರಣಂ ಇತಿ ಬ್ರಹ್ಮ. ಅದೇ ಪರಬ್ರಹ್ಮವಾಗಿದೆ, ಪರಮಾತ್ಮವಾಗಿದೆ. ಅದನ್ನೇ ದೇವರು ಅಂತ ಕರೆಯೋದು. ಅರ್ಥ ಆಯ್ತಾ ಈ ಮೂರರಲ್ಲೂ ಬೇರೆ ಇಲ್ಲ. ಅಭಿನ್ನವಾಗಿರೋದು ಈ ಅವೆರಡು ಮತ್ತೆರಡಲ್ಲೂ ಅಭಿನ್ನವಾಗೇ ಇರುತ್ತೆ. ಮತ್ತೆರಡರಲ್ಲಿರ್ತಕ್ಕಂಥ ಉಪಾಧಿ ಕಾರಣ ಅದು ಕೂಡ ಅಭಿನ್ನವಾಗೇ ಇರುತ್ತೆ. ಅದು ಕಾಣುವುದಿಲ್ಲ, ಇರುತ್ತದೆ. ಇರುವುದು ಬೇರೆ, ಕಾಣುವುದು ಅನೇಕ. ಏಕಾನೇಕ ಇದಕ್ಕೆ ಆ ಉತ್ತರ ಇದೆಯಲ್ಲ, ಅದಕ್ಕೆ ಇದು ಉತ್ತರ. ಇರುವುದು ಜಗತ್ತಿನಲ್ಲಿ ಒಂದೇ ಏಕಃ, ಕಾಣುವುದು ಕೋಟಿ ತರಹ, ಅದು ಅನೇಕ. ಏಕವು ಅನೇಕವಾಗುವುದು, ಅನೇಕವು ಏಕವಾಗುವುದು. ವಿವೇಕ ಚೂಡಾಮಣಿ. ವಿವೇಕ ಚೂಡಾಮಣಿನ ಬಿಡ್ಲೇಬಾರ್ದು, ಓದ್ತಾ ಇರ್ಬೇಕು. ಹಾಗಾಗಿ ಎಲ್ಲರೂ ಇಟ್ಕೊಂಡಿದ್ದೀರಾ? ಮಣಿ ಇಟ್ಕೊಂಡಿದ್ದೀರಾ ವಿವೇಕ ಚೂಡಾಮಣಿ? ಯಾರು ಬರ್ದಿರೋದಿದೆ? ಶಂಕರಾಚಾರ್ಯರು ಬರೀ ಶ್ಲೋಕ ಬರ್ದಿದ್ದಾರೆ. ಸಂಸ್ಕೃತ. ಕನ್ನಡಕ್ಕೆ ಮಾಡಿರೋದು ಯಾರು? ಯಾರ್ದು? ಚಿನ್ಮಯಾನಂದ. ಪರವಾಗಿಲ್ಲ, ಓದ್ಬೋದು, ಚೆನ್ನಾಗಿದೆ. ಮೈಸೂರಿನಲ್ಲಿದ್ರಲ್ಲ ಆದಿದೇವಾನಂದ, ಅವರು ಪುಸ್ತಕ ಕೊಂಡ್ಕೊಳ್ಳಿ. ನೀವೆಲ್ಲರೂ ಕೂಡ ಇಲ್ಲದೇ ಇದ್ರೆ ಕೊಂಡ್ಕೊಳ್ಳಿ. ಅದು ವಿವೇಕ ಚೂಡಾಮಣಿಗೆ ವಿಸ್ತಾರವಾದ
ಪ್ರತಿ ಪದಾರ್ಥವನ್ನು ಕೊಡುತ್ತದೆ. ಅದರ ವಿಸ್ತಾರವನ್ನು ಚಿನ್ಮಯಾನಂದರು ಬರೆದಿದ್ದಾರೆ. ಅದನ್ನು ನೀವು ವಿವೇಕ ಚೂಡಾಮಣಿ 1, 2, 3 ಅಂತಿದೆ ಅಲ್ಲ, 2 ಹೌದಾ, ಅದನ್ನು ಯಾವಾಗಲೂ ಇಟ್ಕೊಂಡು ಓದ್ತಾ ಇರೋ, ಅದನ್ನೇ ನೇರವಾಗಿ ಓದ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ. ಆದ್ದರಿಂದ ಆದಿದೇವಾನಂದ ಮೈಸೂರಿನವರು ಸ್ವಾಮಿಗಳು ಬರೆದಿರೋದನ್ನು ಇಟ್ಕೊಂಡ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನಾಳೆನೇ ಕೊಂಡ್ಕೊಳ್ಳಿ, ನಾಳೆ ಆಗದೆ ಇದ್ದರೆ ಭಾನುವಾರ ಕೊಂಡ್ಕೊಳ್ಳಿ, ಆಗದೆ ಇದ್ದರೆ ಮುಂದಿನ ತಿಂಗಳು ಕೊಂಡ್ಕೊಳ್ಳಿ, ಆಗದೆ ಇದ್ದರೆ ಯಾವತ್ತಾರು ಕೊಂಡ್ಕೊಳ್ಳಿ, ಅದು ಆಗದೆ ಇದ್ದರೆ ಬಿಟ್ಬಿಡಿ. ವೇದಾಂತ ಭಾರತಿಯವರು ಚಂದ್ರಶೇಖರ ಭಾರತಿಯವರು ಬರೆದಿರೋದು ಕನ್ನಡಕ್ಕೆ ಮಾಡಿದ್ದಾರೆ. ಅದೆಲ್ಲ ಆದಿದೇವಾನಂದ ಅವ್ರದ್ದೇ ಕರೆಕ್ಟು. ಇವರೆಲ್ಲ ಏನಂದರೆ ಆಗ ತಕ್ಕಂತೆ ಆಯಾ ಇದಕ್ಕೆ ಬರೆದಿರ್ತಾರೆ, ತಮ್ಮ ಪಾಂಡಿತ್ಯಕ್ಕೆ ತಕ್ಕಂತೆ ಬರೆದಿರ್ತಾರೆ. ಶೃಂಗೇರಿ ಅವರು ಹೇಳ್ತಿರೋದು ಅದನ್ನು ಹೇಳಿದ್ದು ಚಂದ್ರಶೇಖರ ಬರ್ತಿರೋದು. ಶೃಂಗೇರಿಯವರು ಚಂದ್ರಶೇಖರ ಭಾರತಿಯವರು ತೊಗೊಂಡು ಓದಿ, ಆದಿದೇವಾನಂದ ಅವ್ರದ್ದು ಓದಿ, ಚಿನ್ಮಯಾನಂದ ಅವ್ರದ್ದು ಓದಿ. ಯಾರು ಬೇಡ ಅಂದರು? ಅದು ಓದಕ್ಕೇನಂತೆ, 3 ಓದ್ಬೋದಲ್ಲ. ಆ 3ರೊಳಗೆ ಕಂಟ್ರವರ್ಸಿ ಇಲ್ಲದೆ ಅದು ಸರಿ ಅಲ್ವಾ ರಮೇಶ್? ನೀವು ಚಂದ್ರಶೇಖರ ಭಾರತಿ ಓದಿದ್ದೀರಾ? ಇಲ್ಲ. ಓದಿ, ಆಮೇಲೆ ಹೇಳಿ. ಮುಂದಕ್ಕೆ ಅಷ್ಟೇನಾ? ಆಯ್ತು, ಮುಂದಿನ ದಿನ ಏನಾದ್ರು ಇದೆಯಾ? ಅಷ್ಟೇನಾ? ಆಯ್ತಲ್ಲ, ಆಯ್ತು. ಕರೆಕ್ಟ್ ಆಗಿದೆಯಲ್ಲ, ಕರೆಕ್ಟ್ ಟೈಮ್ ಮುಗಿಸಿದೀವಲ್ಲ ಅಲ್ಲ ಮಣಿ? ಹಾಂ, 6 ಆಗಿದೆ. 6ಕ್ಕಿಂತ ಜಾಸ್ತಿ ಆದರೆ ತಲೆ ಕೆಟ್ಟು ಬಿಡುತ್ತಲ್ವ? ಕರ್ತೃವಿನಲ್ಲಿ ಗುಣಭೇದದಿಂದ 3 ಬಗೆ. ಆಹಾ, ಕರ್ತೃವಿನಲ್ಲಿ 3 ಬಗೆ: ಸದ್ಗುಣಿ, ರಜೋಗುಣಿ, ತಮೋಗುಣಿ. ಇದನ್ನೇನು ಮಾಡೋಣ? ಮುಂದಿನ ವಾರ ಇದನ್ನು ಮಾಡೋಣ. ಈಗ ಪ್ರಶ್ನೆಗಳನ್ನು ಕೇಳುವ ಸಮಯ. ಪ್ರಶ್ನೆ ಕೇಳೋದು, ಕೇಳಬೇಕು ಅಂತ ಏನು ನಿಬಂಧನೆ ಇಲ್ಲ. ಈಗ ಅರ್ಥ ಆಯ್ತಲ್ಲ ನಿಮಗೆ? ಕರ್ಮ 3 ಬಗೆ, ಅವರ ಗುಣದಂತೆ ಅಲ್ವಾ? ಸ್ವಭಾವಸ್ತು ಪ್ರವರ್ತತೆ ಅಲ್ವಾ? ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಆ ಗುಣಕರ್ಮ ವಿಭಾಗ ಯಾವ್ದ್ರಿಂದ ಆಗುತ್ತೆ? ಗುಣದಿಂದ ಆಗುತ್ತೆ. ಗುಣ 3 ತಲೆ ಯಾಕೆ ಕೆಡಿಸ್ಕೋತೀರಿ? ಭಾಳ ಹಿಂದೆ ನನ್ನ ಒಂದು ಪ್ರಶ್ನೆ ಕೇಳಿದ್ರು ಒಬ್ಬರು ಶ್ರೀನಗರದಲ್ಲಿ. ಇವಾಗ ಹೂವು ಬೇಕಷ್ಟಿದೆ, ಹೌದಲ್ವಾ? ಪ್ರಶ್ನೆ ಆಗಿದೆ ನೋಡಿ. ಎಲ್ಲ ಹೂವನ್ನು ದೇವರಿಗೆ ಯಾಕೆ ಪೂಜೆ ಮಾಡಲ್ಲ? ಕೆಲವೊಂದು ಮಾತ್ರ ತಗೋತೀವಿ, ಯಾಕೆ ಹೇಳ್ತೀರ ಉತ್ತರ? ನೀವು ಹೇಳೋದೆಲ್ಲ ಕರೆಕ್ಟು. ಯಾವ ದೃಷ್ಟಿ ಇದು? ದೇವರಿಗೆ ಏನಾದ್ರು ಹೂವಿನಲ್ಲಿ ಡಿಫರೆನ್ಸ್ ಇದೆಯಾ? ಇರೋದು ಯಾರಿಗೆ? ನಮಗೆ, ಮಾನವರಿಗೆ. ಇದು ಮಾನವ ದೃಷ್ಟಿ. ಈ ಮಾನವ ದೃಷ್ಟಿಯನ್ನು ಮೀರಿ ದೈವ ದೃಷ್ಟಿಯನ್ನು ನೀವು ಬೆಳೆಸಿಕೊಂಡಾಗ ಅಧ್ಯಾತ್ಮ. ಬೇಲಿ ಮೇಲಿರೋ ಹೂವು ಶ್ರೇಷ್ಠವಲ್ಲ. ಯಾರು ಹೇಳ್ತಿರೋದು? ದೇವ್ರು ಹೇಳಿ ಏನ ಹೇಳ್ಬೇಕು ನೀವು. ದೇವ್ರು ಹೇಳಿದ್ವಲ್ಲ, ನಮಗೆ ಮಲ್ಲಿಗೆ ಹೂವೇ ಮಾಡ್ಬೇಕು ದಿವಸ ಅಂದರೆ ಎಲ್ಲಿಗೆ ಹೋಗ್ತಾನೆ ಅವನು? ಸೀಸನ್ನು ಸೇವಂತಿಗೆ ಹೂವು ಈಸಿ, ಚೀಪು. ಎಲ್ಲ ಯಾವ ದೇವ್ರು ನೋಡಿ ಸೇವಂತಿಗೆ ಹೂವು, ಡೇರಾ ಹೂವು, ಸಂಪಿಗೆ ಹೂವು ಡೈಲಿ ಸಿಗೋದೇ ಇಲ್ಲ. ಸಂಪಿಗೆ ಹೂವಿನ ಕೆಲವು ಕಂಡ್ರಾಗವ, ಕೆಲವರಿಗೆ ಈ ಕಂಡ್ರಾಗತ್ತೆ ಅನ್ನೋದು ಮಾನವ ದೃಷ್ಟಿ. ಎಲ್ಲವೂ ಭಗವಂತನ ಸೃಷ್ಟಿಯೇ. ಅದು ಬರಬೇಕಾದ್ರೆ ಏನಾಗಬೇಕು? ನಮ್ಮ ಬುದ್ಧಿ ಸಮವಾಗಬೇಕು, ಯೋಗವಾಗಬೇಕು. ಯೋಗ ದೃಷ್ಟಿ ಇಟ್ಕೊಳ್ದೆ ಯಾವುದನ್ನು ನೋಡುವ ಹಾಗಿಲ್ಲ. ನರೇಂದ್ರ ಮೋದಿಗೆ ಚಾನ್ಸ್ ಸಿಕ್ತೋ ಮಿನಿಸ್ಟರ್ ಆದರು, ನಿಮಗೆ ಚಾನ್ಸ್ ಸಿಕ್ಕರೆ ಆಗ್ಬಿಡ್ತೀರಾ? ಯೋಗ್ಯತೆ ಬೇಡವೇನಪ್ಪ? ಅಲ್ಲಿ ಭಾಳ ಮುಖ್ಯ ಅದೇನೆ. ಎಷ್ಟು ಜನ ಯೋಗ್ಯರಾಗಿರೋರು ಇದ್ದಾರೆ, ಯಾಕೆ ಎಲ್ಲರೂ ಆಗಲಿಲ್ಲ? ಪ್ರಧಾನಿ ನರೇಂದ್ರ ಮೋದಿಯವರು ಯಾಕಾದರು? ಹೆಚ್ಚು ಯೋಗ್ಯರು, ಯೋಗ ಸಂಪನ್ನರು ಅಂದರೆ ಅದಕ್ಕೆ ಸೂಟ್ ಆಗುವವರು ಅಂತ. ಟ್ರಂಪ್ ಕೂಡ ಯಾವನಾದರೂ ಅವ್ರ ಮಾತು ಕೇಳ್ಬೇಕು, ಆ ಥರ ಆಗ್ಬಿಟ್ಟಿದೆ, ಹೌದಲ್ವಾ? ಹೂನ್ನೇ. ಆದ್ದರಿಂದ ನಾವೆಲ್ಲರೂ ಭಾಗ್ಯವಂತರು. ನಾವು ಪ್ರಧಾನಿ ಆಗಬೇಕಾಗಿಲ್ಲ. ಮೋದಿ ಅಂಥವರು ಒಬ್ಬರು ಪ್ರಧಾನಿ ಒಂದು ದೇಶಕ್ಕೆ ಇಲ್ಲಿದ್ದಾರಲ್ಲ, ಆ ದೇಶದಲ್ಲಿ ನಾವು ಇದ್ದೀವಲ್ಲ. ಮೋದಿ ಆದಮೇಲೆ ಏನಾಗುತ್ತೆ? BJP ಮಂಜು ಗೊತ್ತಿಲ್ಲ ಅನ್ಬೋದು, ನೀವಿಲ್ವೇನ್ರಿ? ಇನ್ನೇನಾದ್ರು ಪ್ರಶ್ನೆ ಕೇಳ್ತೀರಾ?
ಆರಾಮಾಗಿ ತಗೊಳ್ಳಿ, ಇನ್ನೂ 5 ನಿಮಿಷ ಟೈಮ್ ಇದೆ. ಪ್ರಾಣಿಗಳಲ್ಲಿ ಗುಣಭೇದ ಹಾಂ ಬೇರೆ ಪ್ರಾಣಿಗಳದ್ದು ಹಾಂ ಈ ಗುಣಭೇದ ಅನ್ನೋದಿರೋ ಪ್ರಾಣಿ ಗುಣಭೇದ ಹೇಳಿರೋದು ಯಾರಿಗೆ? ಮನುಷ್ಯರಿಗೆ ಅಲ್ವಾ. ಗುಣ ಅನ್ನೋದು ಒಂದಿದೆ, ಅದರಲ್ಲಿ ಭೇದ ಇದೆ ಅಂತ ಪ್ರಾಣಿಗಳಿಗೆ ಗೊತ್ತೋ? ನೀವು ಹೇಳಿ. ಈ ಹಸುವಿನಲ್ಲಿ ಒಳ್ಳೆ ಹಸು ಕೆಟ್ಟ ಹಸು ಅಂತ ಯಾಕೆ ಗೊತ್ತು? ಜಾತ್ರೆಗಳಲ್ಲಿ ನೀವು ಅದು ಮಾರುವಾಗ ನೋಡ್ಬೋದು, ಹಲ್ಲು ಹಿಡಿದು ನೋಡ್ತಾರೆ, ಹೌದಾ? ಈ ಹಸುನ ತಗೋಬೋದು, ಇದು ಗರ್ಭವಾಗಿದೆ, ಇದು ಬಾಣಂತಿ ಆಗಿದೆ. ಯಾರು ಹೇಳೋದು? ಹಸು ಗೊತ್ತೇ ಇಲ್ಲ. ಮನುಷ್ಯರೇ ಪ್ರತಿಯೊಂದೂ ವ್ಯತ್ಯಾಸ ಮಾಡುವವನು ಮನುಷ್ಯನೇ ಹೊರತು ಬೇರೆ ಅಲ್ಲ. ಇವಾಗ ಸೂರ್ಯನಿಂದ ಬಿಸಿಲು ಬರುತ್ತದೆ ಅಲ್ವಾ? ಸೂರ್ಯನಿಂದ ಬಿಸಿಲು ಬರುತ್ತದೆ ಅಂತ ಸೂರ್ಯನಿಗೆ ಗೊತ್ತೋ? ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ನಾವು. ಇವನು ಹೇಳ್ತಿರೋದು ಬಿಸಿಲಿದೆ ಅಂತ. ಆದರೆ ಚಂದ್ರನಿಗೆ ತಂಪು ಬರುವುದು ಬಿಸಿಲಿಂದಲೇ, ಸೂರ್ಯನಿಂದಲೇ. ಅದೇ ಹೇಗೆ? ಭಗವಂತಂಗೆ ಗೊತ್ತು. ಯಾರವನು ಭಗವಂತ ಗೊತ್ತಿಲ್ಲ. ಆದ್ದರಿಂದ ಎಲ್ಲದಕ್ಕೂ ಮೇಲೆ ಇರತಕ್ಕಂಥವನು ಭಗವಂತ. ಇವಾಗ ಮರ ಅನ್ನೋದು ಕಾಮನ್ನು ಅಲ್ವಾ? ಮರ ಅನ್ನೋದು ಎಲ್ಲದಕ್ಕೂ ಹೋಲುತ್ತೆ. ಇದು ಹಲಸಿನ ಮರ, ಇದು ಮಾವಿನ ಮರ, ಇದು ಬೇವಿನ ಮರ, ಇದು ಆಲದ ಮರ ಅಂತ ಯಾರು ಹೇಳೋದು? ಅಲ್ವಾ? ಅದಕ್ಕೋಸ್ಕರ ಭಿನ್ನತೆ ಇರೋದು ಇಲ್ಲೇನೆ. ಏನು ಈಗ ನಾನು ನಂದು ಅನ್ನೋದೆಲ್ಲ ಎಲ್ಲಿ ಬರುತ್ತೆ? ಮನುಷ್ಯನಿಗೆ ಬರುತ್ತೆ ಅಲ್ವಾ? ಈಗ ಸ್ವಗತ ಭೇದ ಇದೆ, ಆಮೇಲೆ ಭೇದ 3 ಥರ ಇದೆಯಲ್ಲ. ಹಾಂ, ಸುಜಾತಿ ವಿಜಾತಿ, ಹೌದಲ್ವಾ? ಈ 3 ರೀತಿ ಬೇರೆ ಬೇರೆಯಾದಂಥ ಗುಣಗಳಿದೆ, ಇದೇ ಇಲ್ವಾ? ಈ 3ನ್ನು ಅರ್ಥ ಮಾಡ್ಕೋಬೇಕಾದ್ರೆ ಪ್ರಾಣಿಗಳ ನಾವ ಎಲ್ಲದಕ್ಕೆ. ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂದರೆ, ನೀವು ಕೇಳಿದ ಪ್ರಶ್ನೆಗೆ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯನು ಭಾಳ ಉತ್ತಮ. ಯಾಕೆ? ಯಾವ ಕಾರಣದಿಂದ ಅಂತ ಪ್ರಶ್ನೆ ಹಾಕೋಬೇಕು. ಮನುಷ್ಯನಿಗೆ ಯಾವ ಗುಣನೂ ಇಲ್ಲ. ಇವಾಗ ಮನುಷ್ಯನಿಗೆ ಕೋತಿ ಆಗಾಡ್ತಾನೆ ಅಂತ ಯಾವ್ದಾದ್ರು ಕೋತಿಗೆ ಮನುಷ್ಯನಾಗ ಆಡ್ತೀನಿ ಅಂತ ಹೇಳ್ತಾರ? ಯಾಕೆ ಹೇಳಲ್ಲ? ಅನ್ನೋದು ಈಸಿ ಇವನಿಗೇನೆ ಅಲ್ಲ ಮಂಜು? ಹಾಂ, ಏನು ಒಳ್ಳೆ ಬಕಾಸುರನ ಥರ ತಿಂತಾನೆ. ಬಕಾಸುರನ ನೋಡೇ ಇಲ್ಲ ಇವನು. ಬೇರೆಯವ್ರಿಗಿಂತ ಜಾಸ್ತಿ ತಿನ್ನಿ ಅನ್ನೋದು ಹೋಲಿಕೆ ಏನು ಹೇಳಬೇಕು? ಬಕಾಸುರನ ಹೇಳ್ಬೇಕು, ಹೇಳ್ತೀವಿ ಅಷ್ಟು. ಅದೆಲ್ಲ ಮಾತಿಗಷ್ಟೇ ಇರುವ ವಿಚಾರವನ್ನು ಮನುಷ್ಯನಾದವನು ಅಲ್ವಾ? ಶರೀರಂ ವಾಂಗ್ಮನೋ ಭಿದ್ಯತೆ ಕರ್ಮ ಪ್ರಾರಭತೆ ನರಹ. ಶರೀರ, ವಾಕ್, ಮನಸ್ಸು ಈ 3 ಸೇರಿದ್ರೆ ಕರ್ಮವಾಗುತ್ತದೆ ಅಂತ ಭಗವದ್ಗೀತೆ ಹೇಳುತ್ತೆ ಅಲ್ಲ? ಅದು ಹೇಳದೇ ಇದ್ದರೂ ಅದೇ ನಿಜ. ವ್ಯಾಸರೆಲ್ಲ ನಿಘಂಟು ಮಾಡಿ ಇಟ್ಬಿಟ್ಟಾರ ಅದನ್ನು, ಹೌದಲ್ವಾ? ಇನ್ನೇನಾದ್ರು ಕೇಳೋದಿದೆಯಾ? ಕೇಳಿ. ಶ್ಲೋಕ ಹೇಳ್ತಾರಲ್ಲ ಮೇಡಮ್, ಇನ್ನೊಂದ್ಸರಿ ಹೇಳೋದಕ್ಕೆ ಕೇಳಿ ಸರ್. ಹಾಂ, ಶ್ಲೋಕ ಒಂದ್ಸರಿ ನಾನು ಪ್ರೊನೌನ್ಸಿಯೇಷನು ಇದು ಮೀನಿಂಗ್ ನೀವು ಹೇಳ್ತೀರಿ, ಇನ್ನೊಂದ್ಸರಿ ಹೇಳೋದಕ್ಕೆ ಕೇಳಿ. ಶ್ಲೋಕನ ರಿಪೀಟ್ ಮಾಡು. ಇನ್ನೊಂದ್ಸತಿ ಹೇಳ್ಬೇಕು ಶ್ಲೋಕ. ಶ್ಲೋಕನಾ ಹೇಳ್ದಾಯ್ತು, ಏನು ಒಂದ್ಸತಿ ಹೇಳಾಯ್ತು. ಅದಕ್ಕೆ ಯಾಕೆ ಯತ್ನ ಮಾಡ್ತೀವಿ? ಮುಂದಿನ ಸತಿಯಿಂದ ಹಾಗೆ ಮಾಡುವ. ಶ್ಲೋಕನ ಒಂದ್ಸತಿ ಹೇಳೋದು, ಅರ್ಥನ ಒಂದ್ಸತಿ ಹೇಳೋದು, ತಿರ್ಗಾ ಇನ್ನೊಂದ್ಸತಿ ಶ್ಲೋಕ ಹೇಳೋದು, ಅರ್ಥ ಹೇಳೋದು, ಆ ಥರನಾ? ಹಾಂ, ಶ್ಲೋಕ 2 ಸತಿ ಹೇಳ್ತೀನಿ. ಅಲ್ಲ, 2 ಸರಿ ಹೇಳ್ಬೇಕು. 2 ಸತಿನಾ? ಏನು ಮಣಿ 2 ಸತಿ ಹೇಳ್ಬೇಕಾ? ಮೊದಲು ಮಂಟಪದಲ್ಲಿ ಹಾಗೆ ಮಾಡ್ತಾ ಇದ್ವಿ. ಇವಾಗ ನೋಡಿ, ಇವಾಗ ಆಯ್ತಲ್ಲ 2 ಸತಿ ಹಾಗೆ ಹೇಳ್ತೀರಾ ಅಂತ ಹೇಳ್ತೀನಿ ನೋಡಿ. ಹಾಂ, ಹಾಂ, ಯು ಆರ್ ರೈಟ್. ಇವ್ರು ಒಂದ್ಸತಿ ಹೇಳ್ತಾರೆ, ಆಮೇಲೆ ನೀವು ಅದನ್ನ ರಿಪೀಟ್ ಮಾಡ್ತೀರಾ? ಮಾಡ್ತೀರಾ ಇಲ್ವಾ? 2 ಸಲ ಆಯ್ತು. ಅಲ್ಲ ಹೇಳಿ. ಆ ಥರ ಆಗತ್ತೆ, ಹ. ಬಟ್ ಅದು ಏನಾರ ಮಿಸ್ಟೇಕ್ಸ್ ಇದ್ರೆ ರೆಕ್ಟಿಫೈ ಮಾಡ್ಕೋಬಹುದು ಅಂತ. ಏನು ಮಿಸ್ಟೇಕ್ ನೀವು ಹೇಳ್ಬೇಕು. ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಪದವಿ ಭಾಗ ಪದವಿ ಭಾಗ ಅಂಡ್ ಪ್ರೊನೌನ್ಸಿಯೇಷನ್. ಎಲ್ಲಿ ನೀವು ಡೌಟ್ ಬರುತ್ತೋ ಅಲ್ಲೆಲ್ಲ ಹೇಳೋಣ. ಇಲ್ಲೇ ಇದ್ರೆ ಬರೀ ಶ್ಲೋಕನೇ ಆದರೆ ಇವ್ರು ಹೇಳಿದ್ದನ್ನು ನೀವು ಇನ್ನೊಂದ್ಸತಿ ಹೇಳ್ತೀರಾ. ಆಮೇಲೂ ಕೂಡ ಅರ್ಥ ಹೇಳುವಾಗ ಒಂದೊಂದನ್ನು ಬಿಡಿಸಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೇನಾರು ಬೇಡಬೇಕಾದ್ರೆ ಹೇಳೋದು ನೀವು ಕೇಳಿ, ಏನು ಬೇಕಾದ್ರೆ ಕೇಳ್ಬೋದಪ್ಪ, ಸಂಕೋಚ ಮಾಡ್ಕೋಬೇಡಿ. ನನಗೆ ಒಂದು ಧೈರ್ಯ ಏನಿದೆ ಅಂದರೆ ಏನೇನು ಕೇಳ್ತಾವೆ ಅದೆಲ್ಲೂ ನಂಗೆ ಗೊತ್ತಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಂಗೆ ಪ್ರಾಬ್ಲಮ್ ಇಲ್ಲ. ಇನ್ನೇನಾರು ಮಣಿ ಇನ್ನೇನಾರು ಇದೆಯಾ? ಹಾಗಾದ್ರೆ ಏನು ಹೇಳ್ಬೋದು?
ಮಂಗಳಾಚರಣೆ ಹೇಳಿ.